ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಯಾಕಿಂಗ್ ಕವರ್ಸ್ ಖಾಲಿ ಆಗಿಬಿಟ್ಟಿದೆ, ಕೊರಿಯರ್ ಕವರ್ ಇರ್ತಾವಲ್ಲ ಅವು ಖಾಲಿ ಆಗಿಬಿಟ್ಟಿದೆ ಅಂತ ತೊಗೊಂಬರ್ಬೇಕು. ಶನಿವಾರದ್ದು ಆ್ಯಕ್ಚುಲಿ ಇದೇನು ಗೊತ್ತಾ, ಫುಲ್ ಪೀಕಾಕಲ್ಲಿ ಸೆರಗ್ ಬಂದಿದೆ. ಓಪನ್ ಮಾಡ್ತೀನಿ ರೀ. ಪ್ರೈಸು 989 ರೂಪಾಯಿ. ಇದು ಎಷ್ಟು ರಿಕ್ವೈರ್ಮೆಂಟ್ ಇದ್ದಿದ್ದು ಸ್ಯಾರಿ ರೀಸ್ಟಾಕ್ ಆಗಿ ಸ್ಯಾರಿ ಲೆಂತ್ ಇಷ್ಟು ಲೆಂತ್ ಬರುತ್ತೆ. ಬಾರ್ಡರ್ ಯಾವ ಕಲರ್ ಇರುತ್ತೆ, ಬ್ಲೌಸ್ ಪೀಸ್ ಅದೇ ಕಲರ್ ಬರುತ್ತೆ. ಸೂಪರ್ ಆಗೈತೆ ಕ್ವಾಲಿಟಿ ಮಾತ್ರ. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇದೆ. ಬಾಟಲ್ ಗ್ರೀನ್ಗೆ ಫುಲ್ ರೆಡ್ ಸ್ಯಾರಿ ಬರುತ್ತೆ. ಇದು ಒಂದೇ ಪ್ರೈಸಲ್ಲಿ ಈ ಸತಿ 2 ಬಾರ್ಡರ್ ಸ್ಯಾರೀಸ್ ಬಂದಿದೆ, ಅಂದರೆ ಸೇಮ್ ಪ್ರೈಸ್ ಎರಡೂ. ಸೊ ಎರಡರಲ್ಲೂ ಎಷ್ಟು ಕಲರ್ಸ್ ಇದೆ ತೋರಿಸ್ತೀನಿ. ಒಂದು ಟ್ರೆಡಿಷ್ನಲ್ ಕಲರ್ ಸ್ಯಾರೀಸ್ ಇದೆಲ್ಲ. ಬಾಟಲ್ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನ್ ಬರುತ್ತೆ ಆ್ಯಂಡ್ ಬ್ಲೌಸ್ ಸೂಪರ್ ಅಂದರೆ ಸೂಪರ್ ಸಾಫ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆಲ್ಲ. 10 ಪೀಸ್ ಕ್ವಾಂಟಿಟಿ ಇದೆ. ಇಷ್ಟು ವಿಡ್ತ್ ಬರುತ್ತೆ, ಅಂದರೆ ಇಷ್ಟು ಅಗಲ ಬರುತ್ತೆ. ಇದು ಲೆಂತ್ ವೈಸು ಅಷ್ಟೇ. ಸ್ಯಾರಿ ಎಷ್ಟು ಲೆಂತ್ ಬರುತ್ತೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಬ್ಲೌಸ್ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಈ ಥರ ಬರುತ್ತೆ ಅಂತ ಅಂದ್ಕೊಂಡಿಲ್ಲ, ನಿಜವಾಗ್ಲೂ ಸೂಪರ್ ಆಗೈತೆ ಸ್ಯಾರಿ ಮಾತ್ರ. ಒಂದು ಪ್ರಮೋಷನ್ ಬಂತು ನನಗೆ. ಸೊ ಒಂದು ಪೇಜಿಂದ ಅಪ್ರೋಚ್ ಬಂತು ನನಗೆ. ಪಾಪು ಕಾಲು ಹೆಂಗಿದೆ, ಒಂದು ಕೈ ಹೆಂಗಿದೆ, ಸೇಮ್ ಹಂಗೆ ನನ್ನ ಬಂಗಾರಿ ಕೈ ಇರೋದು. ಯೂಟ್ಯೂಬ್ ಜರ್ನಿ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಜೆಷನ್ ಕೊಡಿ ಪ್ಲೀಸ್. ನಿಮ್ಮ ಬೇಬಿ ಕೈನ ಬಾಯಿಗೆ ಹಾಕೊಳ್ಳಲ್ವ ಸಿಸ್? ನಮ್ಮ ಪಾಪು ಯಾವಾಗಲೂ ಕೈ ಬಾಯಿಗೆ ಹಾಕೊಳ್ಳುತ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿನೇ ನನ್ನ ಕಲೆಕ್ಷನ್ಸ್ ಎಲ್ಲ ತೋರಿಸಿರೋದು. ಬಟ್ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅನಿಸುತ್ತೆ ಕಲೆಕ್ಷನ್ನು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಬಿಡ್ತೀನಿ. ಇದು ರಾಯಲ್ ಬ್ಲೂ ಅಲ್ಲಿ ಇದೊಂದು ಬಾರ್ಡರ್ ತೋರಿಸಿದ್ದೆ ಆ್ಯಂಡ್ ಪಿಕಾಕ್ ಒಂದು ಬಾರ್ಡರ್ ತೋರಿಸಿದ್ದೆ. ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಸ್ಯಾರೀಸೇ ಇಲ್ಲ. ಯೂಟ್ಯೂಬಲ್ಲೇ ಎಲ್ಲ ಬುಕ್ ಮಾಡ್ಕೊಂಬಿಟ್ರು. ಇನ್ಸ್ಟಾಗ್ರಾಮ್ಗೆ ನೋಡಿ ಸ್ಯಾರೀಸೇ ಇಲ್ಲ. ಇದೊಂದು ಸ್ಯಾರಿ ನಾನು ಹೇಳಿದೆ ಅಲ್ವ ನಾನು ಇಟ್ಕೋತೀನಿ ಅಂತ, ಇದೊಂದು ಸ್ಯಾರಿ. ಆ್ಯಂಡ್ ಲಾಸ್ಟ್ ಬಟ್ ಅದು ಬಾರ್ಡರ್ ಚೇಂಜು ರಾಯಲ್ ಬ್ಲೂ ಅದು ಒಂದೇ ಒಂದಿದೆ. ಬಿಟ್ಟರೆ ಇನ್ನೊಂದು ಸೀರೆನೂ ಉಳಿಲಿಲ್ಲ. ಎಲ್ಲ ಸೀರೆ ಒಳ್ಳೊಟ್ಟು. ಅಲ್ಲೂ ಅಷ್ಟೇ ನೋಡಿ ತೋರಿಸ್ತೀನಿ. ಇದೆಲ್ಲ ಇವತ್ತು ಬೆಳಗ್ಗೆ ಆರ್ಡ್ರ್ ಆಗಿರೋ ಸೀರೆಗಳು. ಇದೆಲ್ಲ ಹಾಕಿ ಎಲ್ಲ ಪ್ಯಾಕಿಂಗ್ ಕರೆಕ್ಟಾಗಿ ಇಟ್ಬಿಟ್ಟಿರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಯಾಕಿಂಗ್ ಕವರ್ಸ್ ಖಾಲಿ ಆಗಿಬಿಟ್ಟಿದೆ, ಕೊರಿಯರ್ ಕವರ್ ಇರ್ತಾವಲ್ಲ ಅವು ಖಾಲಿ ಆಗಿಬಿಟ್ಟಿದೆ ಅಂತ ತೊಗೊಂಬರ್ಬೇಕು. ಎಲ್ಲನೂ ಹಾಕಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಬಂದು ಶನಿವಾರದ್ದು, ಶನಿವಾರ ಆರ್ಡರ್ ಆಗಿರೋದು. ಟ್ರ್ಯಾಕಿಂಗ್ ಐ ಡಿ ಎಲ್ಲ ಹಾಕ್ಸಿ ಇಟ್ಟಿದ್ದೀನಿ. ಇದು ಒಂದೇ ಒಂದು ಬಲ್ಕ್ ಆರ್ಡರ್ ಇತ್ತು, ಬೆಳಗ್ಗೆ ಅದನ್ನು ಪ್ಯಾಕ್ ಮಾಡಿದ್ವಿ. ಇಷ್ಟು ಆರ್ಡರ್ಸ್ ಇದೆ, ತೋರಿಸ್ರಿ. ಶನಿವಾರದ್ದು ಆ್ಯಕ್ಚುಲಿ ಇದೇನು ಗೊತ್ತಾ, ಕೊರಿಯರ್ ಮಾಡೋದಕ್ಕೆ ತಗೊಂಡೋಗಿ ಕರೆಂಟ್ ಪ್ರಾಬ್ಲಮ್ ಆಯಿತು ಒಂದು. ಸೊ ವೆಯ್ಟಿಂಗ್ ಚೆಕ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಜಸ್ಟ್ ಟ್ರ್ಯಾಕಿಂಗ್ ಐ ಡಿನ ಮೆನ್ಷನ್ ಮಾಡಿಸ್ಕೊಂಡು ನಿಂತಿದ್ರಂತೆ. ಬಟ್ ಸ್ವಲ್ಪ ವೆಯ್ಟ್ ಚೆಕ್ ಆಗಿದೆ. ಒಂದು 20 ಸ್ಯಾರಿ, ಒಂದು 21 ಪಾರ್ಸೆಲ್ ಚೆಕ್ ಆಗಿದೆ. ಅದನ್ನು ಹಾಕ್ಬಿಟ್ಟು ಇನ್ನು ಉಳಿದಿದ್ದು ಇಷ್ಟು ಚೆಕ್ ಆಗಿಲ್ಲ. 1 2 3 4 7 8 9 10 11 ಇದೆ. 11 ಸ್ಯಾರೀಸ್ ಚೆಕ್ ಆಗಿಲ್ಲ ವೆಯ್ಟು. ಸೊ ಹಾಗಾಗಿ ವೆಯ್ಟ್ ಚೆಕ್ ಆಗದೆ ಕೊರಿಯರು ಚಾರ್ಜಸ್ ಎಷ್ಟು ಅಂತ ಗೊತ್ತಾಗಲ್ವಲ್ಲ. ಸೊ ಅದು ಅಷ್ಟು ಹಂಗೆ ಉಳ್ಕೊಬಿಡ್ತು. ಅದನ್ನು ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆಗೇ ಹಾಕಬೇಕು. ಇನ್ನಿಷ್ಟು ಸ್ಯಾರೀಸ್ ಇದೆ. ಅದಕ್ಕೆ ನಾನು ಅಷ್ಟು ಹೇಳ್ತಾ ಇರ್ತೀನಿ, ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್, ಸ್ವಲ್ಪ ಟೈಮ್ ಕೊಡಿ. ನಾನೇನು ರ್ಯಾಶಾಗಿ ಮಾತಾಡಲ್ಲ, ರ್ಯಾಶಾಗೂ ಹೇಳಲ್ಲ. ಸ್ವಲ್ಪ ಟೈಮ್ ಕೊಡಿ, ಟೈಮ್ ಆಗುತ್ತೆ. ಬಿಕಾಸ್ ಒಂದೇ ದಿವಸ 30-40 ಸ್ಯಾರೀಸು ಸಿಂಗಲ್ ಪೀಸ್ ಇರುತ್ತೆ. ಬಲ್ಕ್ ಆರ್ಡ್ರು ಕೆಲವೊಂದು ಸತಿ 5-6 ಬಲ್ಕ್ ಆರ್ಡ್ರುಗಳಿರುತ್ತೆ. ಸೊ ಅಕ್ಸೆಪ್ಟ್ ಮಾಡಲ್ಲ, ಬಿಕಾಸ್ ಇಂಡಿಯನ್ ಪೋಸ್ಟ್ ಆಗಿರೋದ್ರಿಂದ. ಇಷ್ಟು ಅಂದರೆ ಇಷ್ಟೇ ಇರುತ್ತೆ. ಸೊ ಹಂಗಾಗಿ ಕೆಲವೊಂದು ರಿಟರ್ನು ಬಂದುಬಿಡುತ್ತೆ ಅವ್ರದ್ದು ಟೈಮ್ ಆಫ್ ಆದಮೇಲೆ. ಸೊ ಅದಕ್ಕೆ ಅಷ್ಟು ಟೈಮ್ ಕೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಅಂದರೆ 1 or 2 ಡೇಸ್ ಅಷ್ಟೇ, ನಾನೇನು ವಾರಗಟ್ಟಲೆ ಕೇಳಲ್ಲ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ, ಸ್ಟಾಕ್ ಬಂದಿದೆ, ಹೊಸ ಸ್ಟಾಕ್ ಬಂದಿದೆ. ಲಾಸ್ಟ್ ಟೈಮು ಹೊಸ ಸ್ಟಾಕ್ ಬಂದಿದೆ ಅಂತ ಯೂಟ್ಯೂಬಲ್ಲಿ ಹಾಕಿದ್ದೆ. ಇನ್ಸ್ಟಾಗ್ರಾಮ್ಗೆ ಹೋಗೋಕ್ಕೆ ಬಿಡಲಿಲ್ಲ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್. ಆ್ಯಕ್ಚುಲಿ ಲೇಡೀಸ್ ಎಷ್ಟೊಂದು ಸೀರೆ ಇಷ್ಟಪಡ್ತಾರೆ ಗೊತ್ತಾ, ನನಗೆ ನೋಡಿದ ತಕ್ಷಣ ಶಾಕು. ಇಷ್ಟು ಸೀರೆ ಇಷ್ಟಪಡ್ತಾರೆ. ಬರೀ ಸ್ಕ್ರೀನ್ಶಾಟ್ಸ್ದೆಲ್ಲ ಯೂಟ್ಯೂಬ್ದೇ ಜಾಸ್ತಿ ಬಂದಿದ್ದು. ಯೂಟ್ಯೂಬ್ ಜಾಸ್ತಿ ಸ್ಕ್ರೀನ್ಶಾಟ್ಸ್ ಬರ್ತಾಯಿತ್ತು. ಆ್ಯಂಡ್ ಕೆಲವೊಂದು ಬೇರೆ ಸ್ಯಾರಿದು ಯೂಟ್ಯೂಬಲ್ಲಿ ಬರ್ತಾಯಿತ್ತಲ್ಲ, ಮೇಡಮ್ ಆ ಬಾರ್ಡ್ರ್ ಇಲ್ಲ, ರಾಯಲ್ ಬ್ಲೂಲ್ಲಿ ಈ ಹೊಸ ಬಾರ್ಡರ್ ಬಂದಿದೆ ನೋಡಿ ಅಂದ ತಕ್ಷಣ ಓಕೆ ಅದೇ ಬಾರ್ಡರ್ ಫೈನಲ್ ಮಾಡಿ ಬುಕ್ಕಿಂಗ್ ಮಾಡೋರು. ಫುಲ್ ಸೋಲ್ಡ್ ಔಟ್, ಅದು ಒಂದು ಸಿಂಗಲ್ ಪೀಸು ಇಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಅದು ರೀಸ್ಟಾಕ್ ಆಗುತ್ತೆ. 25 ಕ್ವಾಂಟಿಟಿ ರೀಸ್ಟಾಕ್ ಆಗುತ್ತೆ. 25 ಕ್ವಾಂಟಿಟಿ ರಾಯಲ್ ಬ್ಲೂ, 25 ಕ್ವಾಂಟಿಟಿ ಕಾಫಿ ಬ್ರೌನು. ಒಟ್ಟು 50 ಸ್ಯಾರಿ ಆರ್ಡರ್ ಮಾಡಿದ್ದೀನಿ. ಒಂದು 10 ಡೇಸ್ ಆಗುತ್ತೆ. ಮತ್ತೆ ರೀಸ್ಟಾಕ್ ಅಪ್ಡೇಟ್ ಹಾಕ್ತೀನಿ ನಾನು. ತುಂಬ ಜನಕ್ಕೆ ಸ್ಯಾರಿ ಸಿಕ್ಕಿಲ್ಲ. ಎಷ್ಟೊಂದು ಜನ ಮನೆಗೂ ಕೂಡ ಬಂದು ತೊಗೊಂಡೋದ್ರು. ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ, ವೀಡಿಯೋ ಹಾಕೋಕ್ಕೆ ಟೈಮ್ ಇಲ್ಲ. ನೋಡೋಣ ಈ ವಿಡಿಯೋ ಪಕ್ಕದಲ್ಲಿ ಏನಾದರೂ ಟ್ಯಾಗ್ ಮಾಡಬೇಕು ಅಂದರೆ ಮಾಡ್ತೀನಿ. ಯಾವ ಸ್ಯಾರಿ ಹೊಸ ಕಲೆಕ್ಷನ್ ಇದೆ ತೋರಿಸ್ಬಿಟ್ಟು ಫಸ್ಟು ನೆಕ್ಸ್ಟಿಗೆ ಅದು ತುಂಬ ಕಮೆಂಟ್ಸ್ ಬಂತು. ಪಾಪದು ಕೈದು ಮತ್ತು ಕಾಲ್ದು ಎಲ್ಲಿ ಮಾಡಿಸಿದ್ದು, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾವು ಮಾಡಿಸ್ಬೇಕು. ಆ್ಯಂಡ್ ಮತ್ತು ಎಷ್ಟು ಅಮೌಂಟ್ ಆಗುತ್ತೆ, ಏನು ಎಲ್ಲ ಡೀಟೇಲ್ಸ್ ಹೇಳಿ ಅಂತ ಕೇಳಿದರೆ ಅದನ್ನು ಹೇಳ್ತೀನಿ. ಜೊತೆಗೆ ಇನ್ನೇನು ಹೇಳ್ರಿ, ಕೆಲವೊಂದು ಕಮೆಂಟಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ನಾನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಯಾವ್ಯಾವ ಕಮೆಂಟ್ಸ್ಗೆ ಏನೇನು
ಕಮೆಂಟ್ಸ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳಿದೆ. ಸೊ ಅದಕ್ಕೂ ಖಂಡಿತವಾಗೂ ಆನ್ಸರ್ ಮಾಡ್ತೀನಿ. ಇವಾಗ ಇದನ್ನು ಫಸ್ಟ್ ಇನ್ಸ್ಟಾಗ್ರಾಮ್ಗೆ ಹಾಕೋಬೇಕು. ಇನ್ಸ್ಟಾಗ್ರಾಮ್ ಪೇಜಿಗೆ ಆಲ್ಮೋಸ್ಟ್ ಒಂದು 3 ದಿವಸ ಆಯಿತು ವೀಡಿಯೋಸೇ ಹಾಕಿಲ್ಲ. ಇದನ್ನಾದರೂ ಹಾಕಬೇಕು, ಇಲ್ಲ ಅಂದರೆ ರೆಗ್ಯುಲರ್ ಅಪ್ಡೇಟ್ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ಫಾಲೋ ಆಗಿಬಿಡುತ್ತೆ. ಫಸ್ಟು ಇನ್ಸ್ಟಾಗ್ರಾಮ್ಗೆ ಹಾಕಿ ನೆಕ್ಸ್ಟ್ ಯೂಟ್ಯೂಬ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಫಸ್ಟ್ ವೆರೈಟಿ ಆಫ್ ಸ್ಯಾರಿ. ಯೂಟ್ಯೂಬ್ಗೂ ವೀಡಿಯೋ ಮಾಡ್ಕೋತಾ ಇದ್ದೀನಿ, ಇನ್ಸ್ಟಾಗ್ರಾಮ್ಗೂ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಅದರ ಒಳಗಡೆಯಿಂದ ತೆಗೆದಿದ್ದು ತೋರ್ಸೋಕ್ಕಾಗಿಲ್ಲ. ಫಸ್ಟ್ ರೆಡಿ ಮಾಡಿ ಸ್ವಲ್ಪ ಯೂಟ್ಯೂಬಿಗೆ ಮಾಡ್ಕೊಂಡು ಆಮೇಲೆ ಇನ್ಸ್ಟಾಗ್ರಾಮ್ಗೆ ತೋರಿಸ್ತಾ ಇದ್ದೀನಿ. ಹೆಂಗೆ ಓಪನ್ ಮಾಡೋದಿದು. ಇದು ಯಾವ ಥರ ಸ್ಯಾರಿ ಅಂದರೆ ಡೋಲಾ ಸಿಲ್ಕ್ ಸ್ಯಾರಿ. ಒಂದು ಸತಿ ನಾನು ಇದನ್ನು ನನ್ನ ಪೇಜಲ್ಲಿ ಹಾಕಿದ್ದೆ. ಹೆಂಗೆ ಓಪನ್ ಮಾಡೋದು? ಒಂದು ಸತಿ ಇದನ್ನು ನಾನು ನನ್ನ ಪೇಜಲ್ಲಿ ಆಲ್ರೆಡಿ ಹಾಕಿ ತೋರಿಸಿದ್ದೆ. ಇದರಲ್ಲಿ ಕಲರ್ಸ್ ಎಲ್ಲ ಹಾಕ್ಸಿದೆ, ಬಟ್ ಈ ಟೈಮ್ ಬೇರೆ ಕ್ವಾಲಿಟಿಲಿ ರಿಸೀವ್ ಆಗಿದೆ ಸೇಮ್ ಸ್ಯಾರಿ. ಲಾಸ್ಟ್ ಟೈಮ್ ಹಾಕಿದಾಗ ಸೆರಗು ಬಂದು ಚೇಂಜ್ ಇತ್ತು, ಸೆರಗು ಅಷ್ಟು ಚೇಂಜ್ ಇತ್ತು ಸೆರಗು ನೋಡಿ. ಈ ಟೈಮ್ ಸೆರಗು ಈ ಥರ ಬಂದಿದೆ, ಫುಲ್ ಪೀಕಾಕಲ್ಲಿ ಸೆರಗು ಬಂದಿದೆ. ಓಪನ್ ಮಾಡ್ತೀನಿ ರೀ. ಫುಲ್ ಪೀಕಾಕಲ್ಲಿ ಸೆರಗು ಬಂದಿದೆ ಇದು. ಬಟ್ ಸೇಮ್ ಪ್ರೈಸು 989 ರೂಪಾಯಿ. ಇದು ಎಷ್ಟು ರಿಕ್ವೈರ್ಮೆಂಟ್ ಇದ್ದಿದ್ದು ಸ್ಯಾರಿ, ರೀಸ್ಟಾಕ್ ಆಗುತ್ತೆ ಅಂತ ಹೇಳ್ತಾನೆ ಇದೆ. ಬಟ್ ಅದು ಫೈನಲಿ ರಿಸೀವ್ ಆಗಿದೆ. ಸೇಮ್ ಲಾಸ್ಟ್ ಟೈಮ್ ಬ್ಲೌಸ್ ಪೀಸ್ ಕೂಡ ಸ್ವಲ್ಪ ಚೇಂಜ್ ಇತ್ತು, ಸ್ವಲ್ಪ ವೆರೈಟಿ ಥರ ಬ್ಲೌಸ್ ಪೀಸ್ ಇತ್ತು. ಈ ಟೈಮ್ ಚೆನ್ನಾಗಿದೆ. ಈ ಸತಿ ಬ್ಲೌಸ್ ಪೀಸಲ್ಲಿ ಫುಲ್ಲು ಸ್ಟ್ರೈಪ್ ಬಂದಿದೆ. ಸ್ಯಾರಿ ಲೆಂತ್ ಅಂತೂ ಸ್ಯಾರಿ ಲೆಂತು ಹೆಂಗೆ ತೋರಿಸೋದು? ಸ್ಯಾರಿ ಲೆಂತ್ ತೋರಿಸ್ಬಿಡ್ತೀನಿ ನಿಮಗೆ. ಸ್ಯಾರಿ ಲೆಂತ್ ಇಷ್ಟು ಲೆಂತ್ ಬರುತ್ತೆ, ಇಲ್ಲಿವರೆಗೂ ಲೆಂತ್ ಬರುತ್ತೆ. ಸ್ಯಾರಿ ಲೆಂತ್ ಇಷ್ಟು. ಬೇರೆ ಪೇಜ್ಗಿಂತ ನಮ್ಮ ಪೇಜಲ್ಲಿ ಸ್ಯಾರಿ ಕಮ್ಮಿ ಪ್ರೈಸ್ ಇರುತ್ತೆ ಅಂತ ಅಂದರೆ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿಲ್ಲ, ಲೆಂತ್ ಜಾಸ್ತಿ ಬರಲ್ಲ ಅನ್ನೋದಲ್ಲ ರೀಸನ್ನು. ಅತಿ ವೇಗ ತಿಥಿ ಬೇಗ ಅಂತ ಇದೆಲ್ಲ. ಸೊ ಬೆಳಕರಿ ಅಷ್ಟರಲ್ಲಿ ಶ್ರೀಮಂತರಾಗಬೇಕು ಅಂತ ಜಾಸ್ತಿ ಮಾರ್ಜಿನ್ ಇಡಬೇಕು ಅನ್ನೋ ಬುದ್ಧಿ ಇಲ್ಲ ನಮಗಿಲ್ಲ. ಎಷ್ಟಿದೆ ಅಷ್ಟು. ಸೊ ಅದಕ್ಕೋಸ್ಕರ ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ. ಅದು ಎಷ್ಟೋ ಪೇಜಸಲ್ಲಿ ಚೆಕ್ ಮಾಡಿ ನೋಡ್ಬೋದು ನೀವು. ಆಲ್ಮೋಸ್ಟ್ ಸಿಗೋಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಕೊಡ್ತೀನಿ. ಯಾವುದೇ ಸೀರೆ ಡ್ಯಾಮೇಜ್ ಇದ್ರೂ ನೀವು ಬುಕ್ ಮಾಡಿರೋ ಸ್ಯಾರಿಗಿಂತ ಬೇರೆ ಸ್ಯಾರಿ ಬಂದಿದ್ರು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಮಸ್ಟ್ ಇರುತ್ತೆ. ಅನ್ಬಾಕ್ಸಿಂಗ್ ವಿಡಿಯೋ ಇತ್ತು ಅಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀನಿ. 25 ಕ್ವಾಂಟಿಟಿಯಲ್ಲಿ ರಿಸೀವ್ ಆಗಿದೆ ಈ ಸ್ಯಾರಿ ಫುಲ್ಲು. ಇನ್ಸ್ಟಾಗ್ರಾಮ್ಗೂ ಹಾಕ್ತೀನಿ. ಯಾರಿಗೆಲ್ಲ ಬೇಕು ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ. ಇದ್ರ ಪ್ರೈಸ್ 989 ರೂಪಾಯಿ. ಸೋಲ್ಡ್ ಔಟ್ ಆಯಿತು ಅಂತಂದರೆ ಮತ್ತೆ ಸಿಗಲ್ಲ. ಬಿಕಾಸ್ ಆಲ್ಮೋಸ್ಟ್ ಒಂದು 20 ದಿವಸ ಮೇಲಾಗಿತ್ತು ಸೋಲ್ಡ್ ಔಟ್ ಆಗಿ. ಪ್ರೆಸೆಂಟ್ ಇವಾಗ ರೀಸ್ಟಾಕ್ ಆಗಿದೆ. ಸೊ ಸೋಲ್ಡ್ ಔಟ್ ಆಯಿತು ಅಂದರೆ ಮತ್ತೆ ಸಿಗಲ್ಲ. ಬೇಗ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ಸತಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸಲ್ಲಿ ಬಂದಿದೆ. ಸೂಪರ್ ಕ್ವಾಲಿಟಿ ಇದಂತೂ ಸ್ಯಾರಿ. ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದು ಸ್ಯಾರಿ ಓಪನ್ ಮಾಡಿದ್ದೀನಿ, ಅದರಲ್ಲೇ ತೋರಿಸ್ತೀನಿ. ನಾನು ಫಸ್ಟಿಗೆ ತೋರಿಸ್ಬಿಡ್ತೀನಿ. ತೋರಿಸ್ಬಿಡ್ತೀನಿ. ಬಾರ್ಡರ್ ಯಾವ ಕಲರ್ ಇರುತ್ತೆ, ಬ್ಲೌಸ್ ಪೀಸ್ ಅದೇ ಕಲರ್ ಬರುತ್ತೆ. ಕಲರ್ಸ್ನು ತೋರಿಸ್ತೀನಿ. ಲೆಂತಿ ವಿಡಿಯೋ ಆಗಿರೋದ್ರಿಂದ ಕಲರ್ಸ್ ತೋರಿಸ್ಬೋದು. ಒಂದು ಸ್ಯಾರಿನ ಓಪನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೋಸ್ಕರ. ಸೊ ಒಂದು ಸ್ಯಾರಿ ತೋರಿಸ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ. ಇದು ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಹೆಂಗೆ ಬರೋದಲ್ಲ ಸೇಮ್ ಚೆನ್ನಾಗೈತೆ ಕಾಣಿಸುತ್ತೆ ರೀ. ಸೇಮ್ ಹಾಗೆ ಬರುತ್ತೆ. ಒಂದು ಸತಿ ಸೋಲ್ಡ್ ಔಟ್ ಆದರೆ ಸ್ಯಾರೀಸ್ ಮತ್ತೆ ಬರಲ್ಲ. ಹೊಸ ಪ್ಯಾಟರ್ನ್ ಬರುತ್ತೆ ಬಿಟ್ಟರೆ ಮತ್ತೆ ಅದೇ ಸೇಮ್ ಪ್ಯಾಟರ್ನ್ ಬರಲ್ಲ. ಬ್ಲೌಸ್ ಈ ರೀತಿ ಬರುತ್ತೆ, ಬ್ಲೌಸ್ ಪೀಸ್ ಸೇಮ್ ಇದೇ ರೀತಿ ಬರುತ್ತೆ. ಸೆರಗು ನೋಡಿ ಎಷ್ಟು ರಿಚ್ ಆಗಿದೆ, ಸೂಪರ್ ಆಗೈತೆ ಕ್ವಾಲಿಟಿ ಮಾತ್ರ. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇದೆ. ಬಟ್ ಒಂದು ಸತಿ ಕಲರ್ ಸೋಲ್ಡ್ ಔಟ್ ಆದರೆ ಮತ್ತೆ ಕಲರ್ಸ್ ಅವೈಲೇಬಲ್ ಇರಲ್ಲ. ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರ ಪ್ರೈಸ್ ಬಂದು 1499 ರೂಪಾಯಿ ಇದ್ರ ಪ್ರೈಸು. ಕಲರ್ಸ್ನ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ ಕಲರ್ಸು. ವಿಡಿಯೋದಲ್ಲಿ ಯಾವ ಕಲರ್ಸ್ ತೋರಿಸಿದ್ದೀನಿ ಅದೇ ಕಲರ್ ನೀವು ಮಾರ್ಕ್ ಮಾಡಿ ಕಳಿಸ್ತೀರಾ ಅಂದರೆ ಸೇಮ್ ಅದೇ ಸ್ಯಾರಿ ರಿಸೀವ್ ಆಗುತ್ತೆ. ಕಲರ್ ಏನು ಚೇಂಜ್ ಆಗೋದಿಲ್ಲ. ಸೊ ಕಲರ್ಸ್ನ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಿ. ಮತ್ತು ಪ್ಲೀಸ್ ಕನ್ಫ್ಯೂಷನ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಇದು ಬಾಟಲ್ ಗ್ರೀನ್ಗೆ ಫುಲ್ ರೆಡ್ ಸ್ಯಾರಿ ಬರುತ್ತೆ. ಇದು ಸಕ್ಕತ್ತಾಗೈತೆ. ಎಷ್ಟೋ ಜನ ಕೇಳ್ತಿರ್ತೀರಲ್ಲ ಅಕ್ಕ ಸೀಮಂತಕ್ಕೋಸ್ಕರ ಬೇಕು ಅಂತ. ಈ ಸ್ಯಾರಿ ಸೂಪರಾಗಿರುತ್ತೆ. ಹಾಂ ಸೂಪರಾಗಿರುತ್ತೆ. ಒಂದು ಸತಿ ಕಲರ್ಸ್ನ ಕರೆಕ್ಟಾಗಿ ಮಾರ್ಕ್ ಮಾಡಿ ಕಳಿಸಿ. ಮತ್ತು ಪ್ಲೀಸ್ ಕನ್ಫ್ಯೂಷನ್ ಮಾಡಬೇಡಿ. ಇದು ಬೇಡ ಅದು ಇದೆಯಾ, ಇದು ಬೇಡ ಅದು ಇದೆಯಾ ಅಂತ ತುಂಬ ಸತಿ ಕೇಳ್ತಾನೆ ಇರ್ತೀರಾ. ಒಂದು ಸಾರಿ ಕನ್ಫರ್ಮ್ ಮಾಡಿ ಅಮೌಂಟ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ತೀನಿ ಬೇರೆ ಸೀರೆ ಬೇಕು ಅಂತ ಹೇಳ್ತಿರ್ತಾರೆ. ಪ್ಲೀಸ್ ಆ ಥರ ಎಲ್ಲ ಅಲೋ ಮಾಡಲ್ಲ. ಒನ್ಸ್ ಕನ್ಫರ್ಮ್ ಆದಮೇಲೆ ಪ್ಲೀಸ್ ಕ್ಯಾನ್ಸಲೇಷನ್ ಇಲ್ಲ. ಯಾವುದಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡೋದು, ಯಾವುದೇ ಕಾರಣಕ್ಕೂ ಕ್ಯಾನ್ಸಲೇಷನ್ ಇರಲ್ಲ. ಸೊ ಇದು ಒಂದು ಪ್ಯಾಟ್ರನ್ನು. ನೆಕ್ಸ್ಟ್ ಪ್ಯಾಟ್ರನ್ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ. ಆಮೇಲೆ ಕಟ್ ಆಗ್ತಾಯಿದೆ ವಿಡಿಯೋ ಬಿಕಾಸ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡಕ್ಕೂ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ. ಇಲ್ಲ ಪದೇ ಫೋಲ್ಡಿಂಗ್ ಮಾಡಿ ಮಡ್ಚಿ ಇಡೋದು ಟೈಮ್ ಆಗುತ್ತೆ ಅಂತ ಫಸ್ಟಿಗೆ ನೆಕ್ಸ್ಟು ಈ ಪ್ಯಾಟರ್ನ್ ಬಂದಿದೆ. ಇದರಲ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಒಂದು ಸ್ಯಾರಿನ ಓಪನ್ ಮಾಡಿಬಿಟ್ಟಿದ್ದೀನಿ, ತೋರಿಸ್ತೀನಿ. ಸೊ ಟೈಮ್ ಇಲ್ಲ, ಸಂಡೇ ಬೆಳಗ್ಗೆಯಿಂದ ತುಂಬ ಕಸ್ಟಮರ್ಸು, ಅದರಲ್ಲಿ ಬೇರೆ ಹೊಸ ಸ್ಟಾಕ್ಸ್ ಬಂತು ಜಸ್ಟು. ಸೊ ಎರಡಕ್ಕೂ ಒಟ್ಟಿಗೆ ವೀಡಿಯೋ ಮಾಡಿ ಒಂದು 4 ಗಂಟೆ ಹಂಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡಕ್ಕೂ ಅಪ್ಡೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ ಪ್ಲೈನ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ವೈಟ್ ಬ್ಲೌಸ್ ಪೀಸ್ ಎಂಬ್ರಾಯ್ಡ್ರಿ ಬರೋದಿಲ್ಲ, ಜಸ್ಟ್ ಸ್ಯಾರಿ ಅಷ್ಟೇ.
ನೋಡಿ ಪಲ್ಲು ಈ ಥರ ಬರುತ್ತೆ ನೋಡಿ. ಸ್ಯಾರಿ ಫುಲ್ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ. ಲೆಂತು ಅಷ್ಟೇ, ಲೆಂತು ನೋಡಿ ಲೆಂತ್ ಇಷ್ಟು ಬರುತ್ತೆ. ಇಷ್ಟು ಬಂದರೆ ಸಾಕು ಯಾರಿಗೆ ಆಗಲಿ. ಇದಕ್ಕಿಂತ ಜಾಸ್ತಿ ಲೆಂತ್ ವೇಸ್ಟ್ ಅನಿಸುತ್ತೆ. ಏನು ಇಷ್ಟು ಲೆಂತು ಬೇಕಾಗಿಲ್ಲ, ಇಷ್ಟು ಲೆಂತ್ ಇದ್ದರೆ ಸಾಕು. ನಾನೇ ಎಷ್ಟು ಉದ್ದ ಇದ್ದೀನಿ, ಕುಳ್ಳಗಿರೋರಿಗೆ ಇನ್ನೂ ಜಾಸ್ತಿನೇ ಬರುತ್ತೆ ಲೆಂತು. ಸೊ ಈ ಸ್ಯಾರಿ ಇದರಲ್ಲಿ ತುಂಬ ವೆರೈಟಿ ಕಲರ್ಸ್ ಬಂದಿದೆ, ತೋರಿಸ್ತೀನಿ. ಕಲರ್ ಸೋಲ್ಡ್ ಔಟ್ ಆದರೆ ಮತ್ತೆ ಇದೆಲ್ಲ ಸೆಟ್ ಸ್ಯಾರೀಸು ಮತ್ತೆ ಕಲರ್ಸ್ ಅವೈಲಬಲ್ ಇರಲ್ಲ. ಸೊ ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಮೆಸೇಜ್ ಮಾಡ್ಬೋದು. ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಆ್ಯಂಡ್ ಇದಕ್ಕೆ ವೈಟ್ ಬ್ಲೌಸ್ ಪೀಸ್ ಬರಲ್ಲ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಿ ತಗೋಬೇಕಾಗತ್ತೆ ಒಂದು. ಮತ್ತು ಇದ್ರ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 1200 ರೂಪಾಯಿ, 1200 ರೂಪೀಸ್. ಇದು ಸೆಲ್ಫಲ್ಲಿ ಬರುತ್ತೆ, ಫುಲ್ ಪ್ಲೈನ್ ಥರ. ಸೊ ಈ ಕಾಲೇಜ್ ಹುಡುಗಿರಾಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ತಾರೆ ಗೊತ್ತಾ, ಒಂದೇ ಥರ ಸ್ಯಾರಿ ಕಲರ್ ತೊಗೋಬೇಕು ಅಂದ್ಬಿಟ್ಟು. ಸೊ ಅವ್ರಿಗಂತೂ ಸೂಪರಾಗಿದೆ. ಕ್ವಾಲಿಟಿ ಅಂತೂ ಕ್ವಾಲಿಟಿ ಮೆಟೀರಿಯಲ್ ಇದೆಲ್ಲ ಸೂಪರಾಗಿರುತ್ತೆ. ಸೊ ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಹೋಲ್ಸೇಲ್ ಗ್ರೂಪ್ಗೂ ಅಪ್ಲೋಡ್ ಆಗಿರುತ್ತೆ, ನನ್ನ ವಾಟ್ಸಪ್ ಗ್ರೂಪ್ಗೂ ಅಪ್ಡೇಟ್ ಆಗಿರುತ್ತೆ, ಯೂಟ್ಯೂಬಲ್ಲೂ ಅಪ್ಡೇಟ್ ಆಗಿರುತ್ತೆ. ಸೊ ಎಲ್ಲಾದರೂ ಕೂಡ ಒಂದು ಕಲರ್ ಬೇಗ ಬುಕ್ ಆಗೇ ಹೋಗುತ್ತೆ. ಸೊ ಹಂಗಾಗಿ ಇನ್ ಕೇಸ್ ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅವೈಲೇಬಲ್ ಇರಲ್ಲ. ತಿರ್ಗಾ ಮತ್ತೆ ಮಾತ್ರ ಕೇಳಿಬಿಡಿ ಬೇಕು ಅಂತ ತರ್ಸೋಕ್ಕೆ. ಬಿಕಾಸ್ ನೆಕ್ಸ್ಟ್ ವೀಕ್ ನಮಗೇನಾದರೂ ಬೇಕು ಸ್ಯಾರಿ ಆರ್ಡರ್ಸ್ ಅಂದರೆ ಈ ವೀಕೇ ನಾನು ಆರ್ಡ್ರ್ ಮಾಡಿರ್ತೀನಿ ಹೊಸ ಪ್ಯಾಟ್ರನ್. ಮತ್ತೆ ಅದನ್ನೇ ತರ್ಸೋಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು 7 ವೆರೈಟಿ ಪ್ಯಾಟರ್ನ್ ಬಂದಿದೆ ಇವತ್ತಂತೂ, ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ. ಫಸ್ಟಿಗೆ ಸ್ಯಾರಿ ಡಿಸೈನ್ ನೋಡ್ಕೊಬಿಡಿ, ತೋರಿಸ್ತೀನಿ ಕ್ಲಿಯರಾಗಿ. ಬಿಕಾಸ್ ಒಂದೇ ಪ್ರೈಸಲ್ಲಿ ಈ ಸತಿ 2 ಬಾರ್ಡರ್ ಸ್ಯಾರೀಸ್ ಬಂದಿದೆ. ಅಂದರೆ ಸ್ವಲ್ಪ ಪ್ಯಾಟರ್ನ್ ಚೇಂಜು. ಸ್ಯಾರಿ ಕ್ಲಾತ್ ಎಲ್ಲ ಸೇಮು, ತುಂಬ ಸಾಫ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆಲ್ಲ. ಬಟ್ ನೋಡಿ ಸ್ಯಾರಿ ಬಾರ್ಡರ್ ಮಾತ್ರ ಚೇಂಜ್ ಆಗುತ್ತೆ. ಇದು ಒಂದು ಪ್ಯಾಟ್ರನ್ ಸ್ಯಾರಿ. ಇದು ಒಂದು ಬಾರ್ಡರ್ ಸ್ಯಾರಿ. 2 ಬಾರ್ಡರ್ ವೆರೈಟಿ ಬರುತ್ತೆ. ಫ್ಲವರಲ್ಲಿ ಡಿಸೈನ್ ಚೇಂಜ್ ಬರುತ್ತೆ, ಬಿಟ್ಟರೆ ಸೇಮ್ ಪ್ರೈಸ್ ಎರಡೂ. ಸೊ ಎರಡರಲ್ಲೂ ಎಷ್ಟು ಕಲರ್ಸ್ ಇದೆ ತೋರಿಸ್ತೀನಿ. ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ. ವ್ಲಾಗ್ಸ್ ಕೇಳ್ತಿರ್ತೀರಾ, ಡೈಲಿ ವ್ಲಾಗ್ಸ್ ಜೊತೆಗೆ ಸ್ಯಾರೀಸ್ ತೋರಿಸಿ ಅಂತ. ಬಟ್ ಈ ಥರ ಗಡಿಬಿಡಿಲಿ ಡೈಲಿ ವ್ಲಾಗ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಡೈಲಿ ವ್ಲಾಗ್ಸ್ ಇದ್ದಾಗ ಅದನ್ನು ಖಂಡಿತವಾಗೂ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಥರ ಸ್ಯಾರೀಸ್ ಇದ್ದಾಗಲೂ ಶೇರ್ ಮಾಡ್ತೀನಿ. ನೋಡಿ ಸೆರಗು ಬಂದ್ಬಿಟ್ಟು ಫುಲ್ಲು ರೆಡ್ ಕಲರ್ಗೆ ಬರುತ್ತೆ. ಬಾರ್ಡರ್ ಏನಿರುತ್ತೆ ಕಲರ್ ಅದೇ ಕಲರ್ ಕಾಂಟ್ರಾಸ್ಟಲ್ಲಿ ಸೆರಗು ಬರುತ್ತೆ. ಸರಿ, ಟ್ರೆಡಿಷ್ನಲ್ ಕಲರ್ ಸ್ಯಾರೀಸ್ ಇದೆಲ್ಲ. ಬಾಟಲ್ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನ್ ಬರುತ್ತೆ. ನೋಡಿ ಫುಲ್ಲು ಎಷ್ಟು ಲೆಂತ್ ಇದೆ ಸ್ಯಾರಿ, ಎಷ್ಟು ಬೇಕಾದರೂ ನರಿಗೆ ಬರುತ್ತೆ. ಆ್ಯಂಡ್ ಬ್ಲೌಸ್ ಪೀಸ್ ಈ ಥರ ನೀವು ಹೆಂಗಾದರೂ ಡಿಸೈನ್ ಮಾಡಿಸ್ಕೋಬೋದು. ಪ್ಲೈನ್ ಬ್ಲೌಸ್ ಪೀಸ್ ಬರುತ್ತೆ, ಬ್ಲೌಸ್ ಪೀಸೆಲ್ಲ ಬಾರ್ಡರ್ ಬರುತ್ತೆ. ಸೊ ಸ್ಯಾರಿ ಲೆಂತ್ ಬಂದು ನೋಡಿ ಇಷ್ಟುದ ಬರುತ್ತೆ. ಯಾಕೆ ಸ್ಯಾರಿ ಲೆಂತ್ ತೋರಿಸ್ತಿದ್ದೀನಿ ಗೊತ್ತಾ, ಪ್ರತಿ ವಿಡಿಯೋದಲ್ಲೂ ನೋಡಿ ಎಕ್ಸಾಕ್ಟಾಗಿ ಇಷ್ಟು ಸ್ಯಾರಿ ಇಷ್ಟು ಲೆಂತ್ ಬರುತ್ತೆ ಎಕ್ಸಾಕ್ಟಾಗಿ. ಬಿಕಾಸ್ ಕೇಳ್ತಿರ್ತೀರಲ್ಲಪ್ಪ ಮೇಡಮ್ ಅಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ, ಸ್ಯಾರಿ ಲೆಂತ್ ಹೆಂಗಿದೆ ಹೆಂಗೆ ಅಂತ. ಇದರಲ್ಲಿ ಕಲರ್ಸ್ ತೋರಿಸ್ಬಿಡ್ತೀನಿ ನಾನು, ಒಟ್ಟಿಗೆ ನೋಡ್ಕೊಬಿಡಿ. ಇದೊಂದು ಕಲರ್ ಇದೆ, ಮಿಸ್ ಮಾಡ್ಕೊಬಿಡಿ. ಬಿಕಾಸ್ ಸ್ಯಾರೀಸ್ ನಾನು ಅವಾಗಿಂದ ಹೇಳ್ತಿರ್ತೀನಿ ಅಲ್ಲ. ಸೊ ಸೋಲ್ಡ್ ಔಟ್ ಆಯಿತು ಅಂದರೆ ಹೋಯಿತು. ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ಸ್ ತೋರಿಸ್ಬಿಡ್ತೀನಿ ನಾನು. ಒಂದ್ಸತಿ ಕರೆಕ್ಟಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಗೀರಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗೋ ಕೆಲವೊಂದು ವೀಡಿಯೋಸು ಯೂಟ್ಯೂಬಲ್ಲಿ ಅಪ್ಡೇಟ್ ಆಗಲ್ಲ. ಬಿಕಾಸ್ ಅಷ್ಟು ಟೈಮ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನೋಡೋಣ ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಎರಡೂ ಒಟ್ಟಿಗೆ ಮಾಡಿಕೊಂಡ್ರೆ ಆಗುತ್ತಾ, ಟೈಮು ಸಿಗುತ್ತಾ ಸ್ಯಾರಿ ಎಲ್ಲರಿಗೂ ಅಂತ. ಸೊ ನೋಡಬೇಕು, ಹಿಂಗೆ ಗಜಿಬಿಜಿ ಆಗುತ್ತೆ ಬಿಟ್ಟರೆ ಇನ್ನೇನೂ ಆಗೋಲ್ಲ. ನೋಡಿ ಇದೊಂದು ಕಲರ್ ಇದೆ. ಎಲ್ಲ ವೆರೈಟಿ ಪ್ಯಾಟ್ರನಲ್ಲೂ ಕೂಡ 10 ಕಲರ್ಸ್ ಬರುತ್ತೆ. ಇದೊಂದು ಕಲರ್ ಇದೆ, ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿದೆಯಾ ರೀ? ಸೊ ಕಲರ್ಸ್ ಮಿಸ್ ಮಾಡ್ಕೊಬಿಡಿ ಯಾರೂ. ಆ್ಯಂಡ್ ಇದೊಂದು ಕಲರ್ ಇದೆ, ಸೂಪರ್ ಕಲರ್. ಇದು ಮಾತ್ರ ವೈಟಿಗೆ ಆನಂದ ಕಲರ್ ಅದು ಬರುತ್ತೆ. ಬಟ್ ತುಂಬ ಅಂದರೆ ಎಷ್ಟೊಂದು ಸ್ಯಾರೀಸ್ ಹಾಕ್ಬಿಟ್ಟಿದ್ದೀನಿ ನಾನು. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಕಲರ್ ಕಾಂಬಿನೇಷನ್ ಬಂದಿರೋದು. 2 ಪ್ಯಾಟ್ರನ್ ಸ್ಯಾರೀಲಿ 2 ಕಲರ್ಸ್ ಇದೆ. ಸೊ ನೋಡಿ ಇದೊಂದು ಕಲರ್ ಇದೆ. ಸೊ ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಸೊ ಕರೆಕ್ಟಾಗಿ ಕ್ಲಿಯರಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಕನ್ಫ್ಯೂಷನ್ ಮಾಡಬೇಡಿ ನಮಗೆ ಪ್ಲೀಸ್. ಬಿಕಾಸ್ ಪ್ರೈಸ್ ಒಂದೇ ಇರುತ್ತೆ, ಸ್ಯಾರಿ ಪ್ಯಾಟ್ರನ್ ಚೇಂಜ್ ಇರುತ್ತೆ. ಸೊ ಅವಾಗ ತುಂಬ ಮೇಡಮ್ ಆ ಬಾರ್ಡ್ರ್ ಅಲ್ಲ, ಈ ಬಾರ್ಡ್ರು, ಈ ಕಲರ್ ಅಲ್ಲ, ಆ ಕಲರ್ ಅಂತ ತುಂಬ ಕನ್ಫ್ಯೂಷನ್ ಮಾಡ್ತೀರಾ. ಪೇಮೆಂಟ್ ಹಾಕಿ ಆದಮೇಲೆ ಮೇಡಮ್ ಈ ಸ್ಯಾರಿ ಬೇಡ, ಇವಾಗ ಹೊಸ್ದಾಗಿ ಬಂದಿದೆಯಲ್ಲ ಆ ಸ್ಯಾರಿ ಬೇಕು, ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತೆಲ್ಲ ಮಾಡ್ತೀರಾ. ಪ್ಲೀಸ್ ಆ ಥರ ಕನ್ಫ್ಯೂಷನ್ ಮಾಡಿಬಿಡಿ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಸ್ಯಾರಿನ ನಾನು ಜೋಡಿಸ್ಕೊಳ್ಳೋದು ಆಯಿತಾ. ಸೊ ಇಲ್ಲಿ ಸ್ಯಾರಿನ ಜೋಡಿಸ್ಕೊಳ್ಳೋದು, ಒನ್ಸ್ ಸ್ಯಾರಿ ಬುಕ್ ಆಯಿತು ಅಂದರೆ ತೆಗೆದು ನೆಕ್ಸ್ಟ್ ಅಲ್ಗಾಕ್ಬಿಡ್ತೀನಿ ನಾನು.
ಸೊ ಅಲ್ಲಿ ಬುಕ್ ಆಗಿರೋ ಸ್ಯಾರೀಸ್ ಅಲ್ಲಿರುತ್ತೆ. ಅವಾಗ ಏನು ಗೊತ್ತಾ, ಸೊ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕಬೇಕು, ಇಲ್ಲ ಅಂದ್ಬಿಟ್ಟು ಬೇರೆ ಕಸ್ಟಮರ್ಸ್ ಹತ್ರ ನಾನು ಆರ್ಡರ್ ತೊಗೊಂಡಿರಲ್ಲ. ಆಗ ಆ ಕಸ್ಟಮರ್ಸ್ನ ಹುಡುಕ್ಬೇಕು ಅಂದರೆ ಯಾರಪ್ಪ ಸ್ಯಾರಿ ಕೇಳಿದ್ದು ಅಂತ ಡೌನ್ಗೆ ಹೋಗಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಲೀಸ್ ಒನ್ಸ್ ಆಯಿತಾ ನೋಡಿಕೊಂಡು ಪರ್ಟಿಕ್ಯುಲರ್ ಅದೇ ಸ್ಯಾರಿ ನಿಮ್ಗೆ ಓಕೆನಾ, ಕಲರ್ ಓಕೆನಾ ಎಲ್ಲ ನೋಡಿಕೊಂಡು ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ಅಷ್ಟೇ ರಿಕ್ವೆಸ್ಟ್, ಇನ್ನೇನು ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಸೇಮ್ ಬಾರ್ಡರು, ಸೇಮ್ ಕ್ವಾಲಿಟಿ ಮಾತ್ರ ಎರಡು ಸೇಮ್ ಟು ಸೇಮ್ ಇರುತ್ತೆ. ಸೊ ಪ್ರೈಸು ಅಷ್ಟೇ 1300 ರೂಪಾಯಿ. ಇದು ಎರಡರಲ್ಲಿ ಯಾವುದೇ ತೊಗೊಂಡ್ರು. ಸೊ ಕಲರ್ಸ್ ನೋಡ್ಕೊಬಿಡಿ, ಕಲರ್ಸ್ ಜಾಸ್ತಿ ತರಿಸಿದ್ದೀನಿ ಈ ಸತಿ. ಆ್ಯಂಡ್ ಸ್ಯಾರಿ ಕ್ವಾಂಟಿಟಿ ಕೂಡ ಜಾಸ್ತಿ ಬಂದಿದೆ, ಸ್ಯಾರಿ ಜಾಸ್ತಿ ಪ್ಯಾಟ್ರನ್ಸಲ್ಲಿ ಬಂದಿದೆ. ಸೊ ಇದು ಸೋಲ್ಡ್ ಔಟ್ ಆಯಿತು ಅಂದರೆ ಇನ್ನು 2 ಡೇಸಲ್ಲಿ ಹೊಸ ಸ್ಯಾರೀಸ್ ಬರ್ತಾನೆ ಇರುತ್ತೆ. ಬಟ್ ಮತ್ತೆ ಇದು ಸಿಗೋಲ್ಲ, ಈ ಪ್ರೈಸ್ಗೂ ಸಿಗೋಲ್ಲ. ಬಿಕಾಸ್ 1300 ರೂಪಾಯಿ 1400 ರೂಪಾಯಿಗೆ ಎಲ್ಲ ಪ್ಯಾಟ್ರನ್ ಸ್ಯಾರೀಸು ಸಿಗೋಲ್ಲ. ಕೆಲವೊಬ್ಬರು ಕೇಳ್ತಾ ಇರ್ತಿರಲ್ಲ, ಅದೇ ರೇಂಜಲ್ಲಿ ಈ ಥರ ತರಿಸ್ಕೊಡಿ, ಕಲಂಕಾರಿ ತರಿಸ್ಕೊಡಿ. ಕಲಂಕಾರಿ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ಕೂಡ 1500 ರೂಪಾಯಿ ಮೇಲೆ ಸಿಗುತ್ತೆ ನಿಮಗೆ. ಸೊ ಕಲಂಕಾರಿನ ಯಾವುದೇ ಕಾರಣಕ್ಕೂ 1200-300 ರೇಂಜಲ್ಲಿ ತರಿಸ್ಕೊಡೋಕ್ಕಾಗೋದಿಲ್ಲ. ನೋಡಿ, ಎರಡು ಮಿಸ್ಸೇ ಆಗೋಯ್ತು ನನಗೆ. ಒಂದೇ ಥರ ಇದೆ, ಕನ್ಫ್ಯೂಷನ್ ಆಗುತ್ತೆ ನೋಡಿ. ಇದೆರಡು ಸ್ಯಾರಿ ಬಂದುಬಿಟ್ಟು ಆ ಥರ ಬಾರ್ಡರ್. ಸೊ ಯಾವುದೇ ತೊಗೊಳ್ಳಿ 1300 ರೂಪಾಯಿ ಪ್ರೈಸು. ಯಾವುದೇ ಕಲರ್ ಆಗಿರಲಿ, ಇವೆರಡರಲ್ಲಿ ಯಾವುದೇ ಬಾರ್ಡರ್ ಡಿಸೈನ್ ಆಗಿರಲಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ ರಾಯಲ್ ಬ್ಲೂಗೆ ಯಾವಾಗಲೂ ಕೂಡ ವೈಟ್ ಬ್ಲೌಸ್ ತೊಗೋತಾ ಇರ್ತೀರಲ್ವಾ. ನೋಡಿ, ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಮ್ಯಾಚಿಂಗ್ ಬಂದಿದೆ ಸ್ಯಾರಿ. ಇದು ತೋರಿಸ್ತೀನಿ ಪಲ್ಲು ಹೆಂಗೆ ಬರುತ್ತೆ ಅಂತ. ಇದರಲ್ಲಿ 10 ಸೀರೆ ಕ್ವಾಂಟಿಟಿ ಇದೆ ನೋಡಿ. ಸೆರಗು ಈ ರೀತಿ ಗ್ರ್ಯಾಂಡಾಗಿ ಬರುತ್ತೆ. ಆ್ಯಂಡ್ ಬ್ಲೌಸ್ ಸೂಪರ್ ಅಂದರೆ ಸೂಪರ್ ಸಾಫ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆಲ್ಲ ಸೂಪರ್ ಆಗಿದೆ. ಬಾರ್ಡರ್ ಡಿಸೈನ್ ನೋಡಿ, ನೀವು ನಿಜವಾಗ್ಲೂ ಶಾಕ್ ಆಗಿ ಹೋಗ್ತೀರಾ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ, ಇಷ್ಟು ಡಿಸೈನ್ ಆಗಿರೋ ಬಾರ್ಡ್ರನ್ನ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಫುಲ್ ಆಲ್ ಓವರ್ ಬಾಡಿ ಫುಲ್ ಬಾರ್ಡ್ರ್ ಇದೇ ಥರ ಬರುತ್ತೆ. ಆ್ಯಂಡ್ ಇದರಲ್ಲಿ ನೋಡಿ 10 ಪೀಸ್ ಕ್ವಾಂಟಿಟಿ ಇದೆ, 10 ಪೀಸಸ್ ಸಿಕ್ಕಿದ್ದು. ಆ್ಯಕ್ಚುಲಿ ಆಲ್ರೆಡಿ ಹೋಲ್ಸೇಲರ್ಸ್ ಗ್ರೂಪ್ಗೆ ಹಾಕಿದ್ದೀನಿ ಇದು. ಸೊ ಆಲ್ರೆಡಿ 4 ಕ್ವಾಂಟಿಟಿ ಬುಕ್ ಮಾಡ್ಕೊಂಡಿದ್ದಾರೆ ಒಬ್ಬರು. ಬೆಳಗ್ಗೆ ಅಪ್ಡೇಟ್ ಹಾಕಿದ್ದೀನಿ ಇದು. ಸೊ 4 ಕ್ವಾಂಟಿಟಿ ಆಲ್ರೆಡಿ ಬುಕ್ ಆಗಿದೆ, ಇನ್ನು 6 ಅಷ್ಟೇ ಪೆಂಡಿಂಗು. ಸೊ ಯೂಟ್ಯೂಬು, ಇನ್ಸ್ಟಾ ಆ್ಯಂಡ್ ನಾರ್ಮಲ್ ವಾಟ್ಸಪ್ ಗ್ರೂಪ್ ಅಂತ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಅದು ಇವತ್ತು ಸಂಜೆ ಅಷ್ಟರಲ್ಲಿ 200% ಆಗುತ್ತೆ. ಬಿಕಾಸ್ ಈ ಪ್ಯಾಟ್ರನ್ ನಾನು ಒಂದು ಸತಿನೂ ಹಾಕ್ತಿಲ್ಲ. ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಾರ್ಡರ್ ಕಾಂಬಿನೇಷನ್ನು ತುಂಬ ವೆರೈಟಿ ಹಾಕ್ತಿದ್ದೀನಿ. ಬಟ್ ಕ್ವಾಂಟಿಟಿ ವೈಸ್ ಅದೆಲ್ಲ ಸೆಟ್ಸಲ್ಲಿ ಬರುತ್ತೆ. ಬಟ್ ಇದು ಬಂದುಬಿಟ್ಟು ಯೂನಿಫಾರ್ಮ್ ಸ್ಯಾರಿ ಥರ ಕ್ವಾಂಟಿಟಿ ವೈಸಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ಸೇಮ್ ಪ್ರೈಸು 1300 ರೂಪಾಯಿ ಆಗುತ್ತೆ. ಫುಲ್ಲು ಸ್ಯಾರಿ ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ ಬೇಕಾದರೆ. ಸೊ ಇಟ್ಸ್ ಓಕೆ, ನಾನು ಫೋಲ್ಡ್ ಮಾಡ್ಕೋತೀನಿ. ಬಟ್ ಕಸ್ಟಮರ್ಗೆ ಟ್ರಸ್ಟ್ ಇಂಪಾರ್ಟೆಂಟ್. ಹಿಂಗೆ ಬರುತ್ತೆ ಗೊತ್ತಾ ಸ್ಯಾರಿ ಫುಲ್ ಉಟ್ಕೊಂಡ್ರೆ ಸೂಪರಾಗಿರುತ್ತೆ. ಸ್ಯಾರಿ ನೋಡಿ, ಇಷ್ಟು ವಿಡ್ತ್ ಬರುತ್ತೆ ಅಂದರೆ ಇಷ್ಟು ಅಗಲ ಬರುತ್ತೆ. ಇದಕ್ಕಿಂತ ಅಗಲ ಏನು ಬ್ಲೌಸ್ ಪೀಸ್ ಇಷ್ಟು ಅಗಲ ಬರುತ್ತೆ, ಇದಕ್ಕಿಂತ ಅಗಲ ಬ್ಲೌಸ್ ಪೀಸ್, ಇದಕ್ಕಿಂತ ಲೆಂತ್ ಸ್ಯಾರಿ ನೋಡಿ. ನೆಲಕ್ಕೆ ಬರುತ್ತೆ, ಇಷ್ಟು ಇಟ್ಕೊಂಡ್ರೆ ನೆಲಕ್ಕೆ ಬರುತ್ತೆ. ಆಲ್ಮೋಸ್ಟ್ ಇಷ್ಟು ಇಟ್ಕೊಂಡ್ರೆ ನಮಗೆ ನರಿಗೆಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಇದಕ್ಕಿಂತ ಸ್ಯಾರಿನ ಇಷ್ಟು ಕಮ್ಮಿ ಪ್ರೈಸ್ಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಯಾರೂ. ಸೊ ನಾನು ಆವಾಗಲೇ ಹೇಳ್ದಂಗೆ ಸಾಕು 1500 ರೂಪಾಯಿಗೂ ಇಡ್ಬೋದು. ಬಿಕಾಸ್ ಬೇರೆ ಪೇಜಲ್ಲಿ ನೀವು ಚೆಕ್ ಮಾಡಿ ಈ ಸ್ಯಾರಿ ಅವೈಲೇಬಲ್ ಇಲ್ಲ. ಎಷ್ಟು ಪೇಜ್ಗಳಲ್ಲಿ ಕೆಲವೊಂದು ಪೇಜಲ್ಲಿ ಕೆಲವೊಂದು ಸ್ಯಾರೀಸ್ ಅಷ್ಟೇ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಬಾರ್ಡರ್, ಇದು ತುಂಬ ಚೆನ್ನಾಗಿದೆ. ತುಂಬ ಶೈನಿಂಗ್ ಪಳ ಅಂತ ಇದೆ ಕಿಟಕಿ ಗ್ಲಾಸ್ ಓಪನ್ ಮಾಡಿರೋದಕ್ಕೆ. ಸೊ ತುಂಬ ಚೆನ್ನಾಗಿ ಲುಕ್ ಕೊಡೋಂಥ ಸ್ಯಾರೀಸ್ ಇವೆಲ್ಲ ಉಟ್ಕೊಂಡ್ರೆ ರಾಯಲ್ ಬ್ಲೂ ಅಂತೂ. ಸೊ 1300 ರೂಪಾಯಿಗೆ ಎಷ್ಟು ಕ್ವಾಂಟಿಟಿ ಇದೆ ತೊಗೋಬೋದು. ಆ್ಯಂಡ್ ಹೋಲ್ಸೇಲ್ ಪ್ರೈಸ್ ಬೇರೆ ಇರುತ್ತೆ. ಸೊ ನಾನು ತುಂಬ ಜನ ಕೇಳ್ತಾ ಇದ್ದೀನಿ, ಮನೇಲಿ ಬಿಸ್ನೆಸ್ ಯಾರ್ಯಾರು ಮಾಡ್ತಿರಲ್ಲ, ಸೊ ಹೋಲ್ಸೇಲ್ ಪ್ರೈಸು ನಾನು ವಿಡಿಯೋದಲ್ಲಿ ಏನು ಹೇಳ್ತೀನಿ ಆ ಪ್ರೈಸ್ಗಿಂತ ಹೋಲ್ಸೇಲ್ ಪ್ರೈಸ್ ಇನ್ನೂ ಕಮ್ಮಿ ಇರುತ್ತೆ. ಸೊ ಯಾರೆಲ್ಲ ಮನೇಲಿ ಬಿಸ್ನೆಸ್ ಮಾಡಬೇಕು ಸೊ ಅವರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಇದರಲ್ಲಿ ಸ್ಯಾರೀಸ್ 10 ಇದೆ, ಇದು ಆರ್ಡರ್ ಆಗಿದೆ. ಮತ್ತು 10 ಕ್ವಾಂಟಿಟಿ ಅಷ್ಟೇ ಸಿಗ್ತಾ ಇದೆ ನಮಗೆ. ನೋಡಬೇಕು. ನೆಕ್ಸ್ಟ್ ಇದನ್ನು ಹಾಕಿದ್ದೀನಿ, ಅವೈಲಬಿಲಿಟಿ ನೋಡಿಕೊಂಡು ಹೇಳ್ತಾರೆ ಅವರು. ಸೊ ನಾನು ಬಂದಿದ್ದ ತಕ್ಷಣ ಅಪ್ಡೇಟ್ ಮಾಡ್ತೀನಿ, ಅದರಲ್ಲಂತೂ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸ್ಯಾರಿ, ಇವತ್ತು ಬಂದಿರೋ ಸ್ಯಾರಿ ಪ್ಯಾಟ್ರನ್ನಲ್ಲಿ ನನಗೆ ದಿ ಮೋಸ್ಟ್ ಫೇವ್ರೇಟ್ ಇಷ್ಟ ಆಗಿದ್ದಂಥ ಪ್ಯಾಟ್ರನ್ ಇದು. ಹೆಂಗೈತೆ ನೋಡಿ, ಬಾರ್ಡ್ರೂ ಸೇಮು, ಎರಡೂ ಕಡೆ ಸೇಮ್ ಬಾರ್ಡರ್ ಬರುತ್ತೆ. ಆ್ಯಂಡ್ ಇನ್ನೊಂದೇನು ನೋಡಿ, ಇಲ್ಲಿ ಸೆರಗು ನೋಡಿ ಹೆಂಗೈತೆ, ಬ್ಲೌಸ್ ಪೀಸ್ ನೋಡಿ ಸಕ್ಕದಾಗೈತೆ. ಬ್ಲೌಸ್ ಪೀಸ್ ಮಾತ್ರ ಹೆಂಗಾದರೂ ಡಿಸೈನ್ ಮಾಡಿಸ್ಬೋದು, ಸೂಪರಾಗೈತೆ ಬಟ್ಟೆ ಕ್ವಾಲಿಟಿ. ಬಾರ್ಡರಲ್ಲಿ ಎಷ್ಟು ರಿಚ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತುಂಬ ರಿಚ್ ಬಾರ್ಡರ್. 10 ರೂಪಾಯಿ ತುಂಬ ರಿಚ್ ಆಗಿದೆ ಬಾರ್ಡರ್ ಮಾತ್ರ. ಯುನೀಕ್ ಕಲರ್ ಕಾಂಬಿನೇಷನ್ ಇದೆ. ಈ ಸ್ಯಾರಿನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಕಲರ್ ಕಾಂಬಿನೇಷನ್ನ ತೋರಿಸ್ಬಿಡ್ತೀನಿ ನಾನು ನೋಡಿ. ರಾಯಲ್ ರೆಡ್ಗೆ ಪೀಚ್ ಕಲರ್ ಇದು ನೋಡಿ. ಕಲರ್ ಕಾಂಬಿನೇಷನ್ನ ತೋರಿಸ್ಬಿಡ್ತೀನಿ ನಾನು. ನಿಜ ಬೇಜಾರು ಮಾಡ್ಕೊಬಿಡಿ, ಅಷ್ಟಾಗಿ ಕಲರ್ ಕಾಂಬಿನೇಷನ್ಗಳು ಗೊತ್ತಾಗಲ್ಲ ನನಗೆ. ಅದಕ್ಕೆ ಕೆಲವೊಂದು ಗೊತ್ತಿರೋದು ಹೇಳ್ತೀನಿ.
ಪ್ಯಾರೆಟ್ ಮೆಹಂದಿ ಗ್ರೀನ್ಗೆ ಕಾಫಿ ಬ್ರೌನ್ ಕಲರ್ಸ್ ಇದೆ. ನೆಕ್ಸ್ಟು ನೋಡಿ ಇದೊಂದು ಕಲರ್ ಇದೆ, ರಾಯಲ್ ಬ್ಲೂಗೆ ಸ್ಕೈ ಬ್ಲೂ. ಮೋಸ್ಟ್ ಟ್ರೆಂಡಿಂಗ್ ಸ್ಯಾರೀಸ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ, ಆರೆಂಜ್ಗೆ ಪರ್ಪಲ್ಲು ಒಂದಲ್ಲ ಎರಡಿದೆ. ಒಂದು ಸ್ಯಾರಿ ಎಲ್ಲ 2 ಸ್ಯಾರಿ ಇದೆ ಆರೆಂಜ್ಗೆ ಪರ್ಪಲ್ಲು. ದಯವಿಟ್ಟು ಮಿಸ್ ಮಾಡಿಕೊಂಡ್ರೆ ಹೋಯ್ತು, ಬಿಕಾಸ್ ಇನ್ಸ್ಟಾಗೆ ಅಪ್ಲೋಡ್ ಆಗುತ್ತೆ. ಬ್ಲ್ಯಾಕ್ಗೆ ಎಲ್ಲೋ ಕೇಳ್ತಾ ಇರ್ತಿರಲ್ಲ ನೋಡಿ, ಇಲ್ಲಿದೆ. ಆ್ಯಂಡ್ ಇದು ಸೇಮ್ ಮದುವೆ ಹಣ್ಣಿಗೆ ಹಾಕ್ತಾರಲ್ಲ ಸ್ಯಾರಿ, ನಂಗೆ ಓಪನ್ ಮಾಡಬೇಕು ಅನ್ನಿಸ್ತು, ಓಪನ್ ಮಾಡಿದೆ. ಸೇಮ್ ಮದುವೆ ಹಣ್ಣಿಗೆ ಹಾಕ್ತಾರಲ್ಲ ಅದೇ ಕಲರ್ ಸ್ಯಾರಿ ಇದು. ಸೂಪರಾಗೈತೆ. ಮಸ್ಟರ್ಡ್ ಎಲ್ಲೋಗೆ ಗ್ರೀನು ಕೇಳ್ತಿದ್ರಲ್ಲ ಯಾರೋ ಒಬ್ರು, ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ ಕೊಡಿ, ನನಗೆ ಗೌರಿ ಪೂಜೆ ಇದೆ, ಗೌರಿ ಮೇಲೆ ನಂಬಿಕೆ ಇದ್ರೆ ಕೊಡಿ ಅಂತ ನೋಡಿ ಬಂದಿದೆ. ಎಲ್ಲೋಗೆ ಗ್ರೀನು, ಮಸ್ಟರ್ಡ್ ಎಲ್ಲೋಗೆ ಗ್ರೀನು ಬಂದಿದೆ. ನೇವಿ ಬ್ಲೂಗೆ ಪಿಂಕ್ ಬಂದಿದೆ. ಇದು ಪಿಂಕ್ಗೆ ನೇವಿ ಬ್ಲೂ, ಅದು ನೇವಿ ಬ್ಲೂಗೆ ಪಿಂಕು. ತೋರಿಸ್ಬಿಡ್ತೀನಿ ಒಂದು ಸ್ಯಾರಿನ ಓಪನ್ ಮಾಡಿ ನಿಮಗೆ ಹೆಂಗೆ ಬರುತ್ತೆ ಅಂತ. ಸೂಪರ್ ಆಗೈತೆ ಅಲ್ಲ ರೀ ಮಾತ್ರ ಇದು. ಎಷ್ಟು ಚೆನ್ನಾಗೈತೆ ಗೊತ್ತಾ ಸ್ಯಾರಿ ಮಾತ್ರ. ನೋಡಿ ಲೆಂತ್ ವೈಸು ಅಷ್ಟೇ ಸ್ಯಾರಿ ಎಷ್ಟು ಲೆಂತ್ ಬರುತ್ತೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಇಷ್ಟು ಬಂದರೆ ಸಾಕು ನಮಗೆ. ನೋಡಿ ಇಷ್ಟು ಒಳಗಡೆ ಹೋದ್ರೂ ಸ್ಯಾರಿ ನಮಗೆ ಇಷ್ಟು ಸ್ಯಾರಿ ಓಕೆ. ನಾನು ಇಷ್ಟು ಉದ್ದ ಉಳ್ಕೊಳ್ಳುತ್ತೆ. ಲೆಂತ್ ವೈಸ್ ಬಿಡಿ ಮಾತಾಡೋಂಗೆ ಎಲ್ಲ. ಸೂಪರ್ ಆಗೈತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತೈತೆ ರೀ ವಿಡಿಯೋಗೆ. ಸೂಪರ್ ಆಗೈತೆ. ವಿಡಿಯೋದಲ್ಲಿ ಹೆಂಗೆ ಬರುತ್ತೆ ನನಗೆ ಅಷ್ಟು ಐಡಿಯಾ ಇಲ್ಲ. ನೋಡಿ ಇದು ಬ್ಲೌಸ್ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬ್ಲೌಸ್ ಮಾತ್ರ ಸೂಪರ್ ಆಗೈತೆ. ಇದು ಬಂದುಬಿಟ್ಟು ಸೆರಗು ಅಷ್ಟೇ ಕಮ್ಮಿ ಕೊಟ್ಟಿಲ್ಲ. ಸೆರಗು ಫುಲ್ಲು ಇಲ್ಲಿವರೆಗೂ ಬಂದ್ರೂ ಸೆರಗು ಇಷ್ಟು ಡಿಸೈನ್ ಬರುತ್ತೆ. ಸೂಪರಾಗೈತೆ ಸ್ಯಾರೀಸ್ ಮಾತ್ರ. ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಅಂದರೆ ನಾನು ಹೇಳ್ತಾನೆ ಇರ್ತೀನಿ ತುಂಬ ವಿಡಿಯೋಸಲ್ಲಿ, ಕಾಸಿಗೆ ತಕ್ಕಂತೆ ಕಜ್ಜಾಯ ಇರುತ್ತೆ ಫ್ರೆಂಡ್ಸ್ ಅಂತ. ನಾವು ಹೆಂಗೆ ಪ್ರೈಸ್ ಇಡ್ತೀವೋ ಸ್ಯಾರಿಗೆ, ಅಂದರೆ ಯಾವ ಪ್ರೈಸ್ ಕೊಡ್ತೀವೋ ಸ್ಯಾರಿ ಅಷ್ಟು ಚೆನ್ನಾಗಿರುತ್ತೆ ಅಂತ. 1500 ರೂಪಾಯಿದು. ಇಷ್ಟು ಚೆನ್ನಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡುವಾಗ ಫೋಟೋದಲ್ಲಿ ಕ್ಯಾಟ್ಲಾಗ್ ನೋಡಿ ಇಷ್ಟು ಈ ಥರ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ನಿಜವಾಗ್ಲೂ ಸೂಪರ್ ಆಗೈತೆ ಸ್ಯಾರಿ ಮಾತ್ರ, ಸಖತ್ ಕ್ವಾಲಿಟಿ ಇದು. ಟ್ರಾನ್ಸ್ಪರೆಂಟ್ ನೋಡಿ, ಒಂದು ಚೂರು ಟ್ರಾನ್ಸ್ಪರೆಂಟ್ ಇಲ್ಲ ಇದು. ಸೊ ಇಷ್ಟು ಕಲರ್ಸ್ ಇದೆ ಆಯಿತಾ, ಇಷ್ಟು ಕಲರ್ ಕಾಂಬಿನೇಷನ್ ಅವೈಲಬಲ್ ಇದೆ. ಯಾರಿಗೆ ಯಾವುದ್ಯಾವುದೆಲ್ಲ ಕಲರ್ಸ್ ಬೇಕು ಸ್ಕ್ರೀನ್ಶಾಟ್ ತೆಗೆದು ನನ್ನ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಾದರೂ ಇರುತ್ತೆ, ತೊಗೊಂಡು ಮೆಸೇಜ್ ಮಾಡ್ಬೋದು. ಒಂದು ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಸ್ವರಾ ಸ್ಯಾರಿ ಪೇಜ್ನ ಫಾಲೋ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೀರಾ. ಗಿಫ್ಟ್ ಇದೆ ನಿಮಗೆಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಜ ಅದರಲ್ಲಿ ಏನೇನೋ ಬರ್ತ್ ಕಳಿಸ್ತೀರಾ, ಅಕ್ಕ ನಂಗೆ ಸ್ಯಾರಿ ತೊಗೋಬೇಕು ಅಂತ ಇಷ್ಟ, ಬಟ್ ಅಮೌಂಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತೊಗೋತೀನಿ, ಸುಮ್ಮನೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ತಿದ್ದಾರೆ, ಸ್ಯಾರಿ ಪರ್ಚೇಸ್ ಮಾಡಿಲ್ಲ ಅಂದರೆ ಗಿವ್ ಅವೇ ಕೊಡಲ್ವಾ ಅಂತೆಲ್ಲ ಕೇಳಿದ್ದೀರಾ. ಖಂಡಿತವಾಗ್ಲೂ ಕೊಡ್ತೀನಿ. ನನಗೆ ಇನ್ನು ಹಬ್ಬಗಳು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಹಬ್ಬಗಳು ಸ್ಟಾರ್ಟ್ ಆಯಿತು. ವರಮಹಾಲಕ್ಷ್ಮಿ ಇನ್ನೇನು ಒಂದು 20 ಡೇಸ್ ಇರ್ಬೋದಾ? ಇಲ್ಲ 20 ಡೇಸ್ ಇಲ್ಲ, ಒಂದು ಮಂತ್ ಪೀರಿಯಡ್ ಇದೆ. ಇನ್ನೇನು ಒಂದು 10 ಡೇಸ್ ಲೇಡೀಸ್ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಸ್ಯಾರೀಸ್ ತೊಗೊಳಕ್ಕೆ, ಸ್ಟಿಚಿಂಗ್ ಹಾಕೋಕ್ಕೆ, ಎಂಬ್ರಾಯ್ಡ್ರಿಗೆ ಹಾಕೋಕ್ಕೆ. ಸೊ ಹಾಗಾಗಿ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇವಾಗ ಬುಕ್ ಮಾಡ್ಕೊಂಡ್ರೆ 1 ವೀಕಲ್ಲಿ ಸ್ಯಾರಿ ಬರುತ್ತೆ. ಸೊ ನೀವು ಆರಾಮಾಗಿ ಸ್ಟಿಚಿಂಗು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ತೋರಿಸ್ಬಿಡ್ತೀನಿ. ಪಾಪುದು ನೋಡಿ, ಇದೇನೆ ಪಾಪುದು ಇತ್ತೀಚೆಗೆ ಟ್ರೆಂಡು ಏನಂದರೆ, ಇನ್ನೇನು ಮಕ್ಕಳು ಬೆಳೀತಾ ದೊಡ್ಡವರಾಗೋದಂತೂ ಸಹಜ. ಅದರಲ್ಲಿ ಅಮ್ಮಂದರು ಎಷ್ಟೊಂದು ಮಕ್ಳದು ಕೆಲವೊಂದು ಮೆಮೊರಿನ ಸ್ಟೋರ್ ಮಾಡಿ ಇಟ್ಕೋಬೇಕು, ನಮ್ಮ ಲೈಫ್ ಟೈಮ್ ಇದ್ದಾಗ ನೋಡ್ತಾ ಇರಬೇಕು ಅನ್ನೋದೆಲ್ಲ ತುಂಬ ಖುಷಿ. ಇನ್ನೇನು ನನ್ನ ಮಗಳು ನನ್ನಂಗೆ ಆಗೋದೇನು ತುಂಬ ದಿವಸ ಇಲ್ಲ. ಸೊ ಅದೆಲ್ಲ ಕೆಲವೊಂದು ಮೆಮೊರೀಸ್ನ ಇಟ್ಕೋಬೇಕು. ನಮ್ಮ ಪೆಕ್ಕುಮಾದು ಅಷ್ಟೇ, ಸ್ಕ್ಯಾನಿಂಗ್ ರಿಪೋರ್ಟಿಂದ ಹಿಡ್ದು ಈ ಥರ ಕರಳು ಬಳ್ಳಿಯಿಂದ ಹಿಡ್ದು ಎಲ್ಲನೂ ಸ್ಟೋರ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದೆ. ಬಟ್ ಆವಾಗ ನನಗಿಷ್ಟ ಐಡಿಯಾ ಇರಲಿಲ್ಲ ಆಯಿತಾ, ಈ ಥರ ಎಲ್ಲ ಮಾಡಿಸ್ಬೇಕು, ಈ ಥರದ್ದೆಲ್ಲ ಐಡಿಯಾ ಇರಲಿಲ್ಲ. ಜಸ್ಟ್ ಸ್ಟೋರ್ ಮಾಡಿ ಇಟ್ಕೋಬೇಕು ಅಷ್ಟೇ ಇತ್ತು. ಬಟ್ ನನ್ನ ಮಗನರಲ್ಲಿ ಒಂದು ಪ್ರಮೋಷನ್ ಬಂತು ನನಗೆ. ಸೊ ಒಂದು ಪೇಜಿಂದ ಅಪ್ರೋಚ್ ಬಂತು. ಆ್ಯಕ್ಚುಲಿ ಡೆಲಿವರಿಗೂ ಮುಂಚೆನೇ ಒಂದು ಪೇಜಿಂದ ಅಪ್ರೋಚ್ ಬಂದಿತ್ತು, ಡೆಲಿವರಿ ಆದಮೇಲೆ ನೋಡೋಣ ಮೇಡಮ್ ಅಂತ, ಇಲ್ಲ ನಿಮ್ಮದು ನಿಮ್ಮ ಹಸ್ಬೆಂಡ್ದು ಮಾಡಿ ಅಂತ. ಬಟ್ ಅವಾಗ ಆ ಸಿಚುಯೇಷನ್ ಇರಲಿಲ್ಲ ನನಗೆ. ಮಾಡಿಸ್ಕೊಳ್ಳೋಣ ಅಂದರೆ ಹಿಂಗೆ ಕಪಲ್ಸ್ ಮಾಡ್ಕೋತಾರಲ್ಲ ಆ ಥರ ಮಾಡಿಸ್ಕೊಡ್ತೀನಿ ಅಂತ ಕೊಲಾಬ್ರೇಷನ್ಗೆ ಬಂತು. ಬಟ್ ಅವಾಗ ಅಷ್ಟಿರಲಿಲ್ಲ, ಬಿಕಾಸ್ ಅವಾಗ ಅಷ್ಟು ಪೇಯ್ನ್ ಇತ್ತು. ಸೊ ಅದಕ್ಕೆಲ್ಲ ತಲೆ ಓಡ್ತಾ ಇರಲಿಲ್ಲ. ನೆಕ್ಸ್ಟ್ ಡೆಲಿವರಿ ಆಗಿ ಸ್ವಲ್ಪ ದಿವಸ ಆದಮೇಲೆ ಪಾಪುದು ಬಂದು ಓಕೆ ಅಂತ ಒಪ್ಕೊಂಡೆ. ಸೊ ಅವ್ರು ಬಂದು ಮಾಡಿಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಲಿಟ್ರಲಿ ಹೇಳಬೇಕಂದ್ರೆ ಎಷ್ಟು ಸತಿ ಎಲ್ಲ ಕಿವುಚ್ಬಿಟ್ಟಿದ್ದ ಅವನು. ಚಿಕ್ಕ ಮಕ್ಳು ಮಾಡ್ಬೇಕಾದ್ರೆ ಅಷ್ಟೇ ಕಷ್ಟ. ಅದು ಒಂದು 5 ಸೆಕೆಂಡ್ಸ್ ಏನೋ ಮಾಡ್ತಾರೆ, ಅದ್ರಲ್ಲಿ ಹಿಂಗೆ ಹಾಕಿದ ತಕ್ಷಣ ಪಾಪು ಒಂದು 5 ಸೆಕೆಂಡ್ಸ್ಗಾಗಲೇ ಗಟ್ಟಿಗೆ ಆಗ್ಬಿಡುತ್ತೆ. ಸೊ ತೆಗೆಸ್ತಾರೆ ಕೈ. ಅದಾದಮೇಲೆ ಈ ಥರದ್ದು ವೈಟ್ ಸಿಮೆಂಟ್ ಏನೋ ಹಾಕ್ತಾರೆ, ಅದಕ್ಕೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದು 2-3 ಸತಿ ಆಫ್ ಮಾಡಿ
ನೋಡಿ ಅದು ವೀಡಿಯೋ ಮಾಡ್ತಾ ಇದ್ದೀನಿ, ಫೋನ್ ಬರ್ತಾ ಇದೆ ಬಿಕಾಸ್ ನೆಟ್ ಆಫ್ ಮಾಡಿದ್ದೀನಿ. ಕಾಲ್ ರೋಮಿಂಗ್ ಸ್ಟಾರ್ಟ್ ಮಾಡಿಸಿದ್ದೀವಿ ಇವತ್ತು ಬೆಳಗ್ಗೆ, ಫೋನ್ ಸ್ಟಾರ್ಟು. ಸೊ ಕ್ಯೂಚ್ ಹಾಕ್ಬಿಟ್ಟಿದ್ದೆ ಒಂದು 2-3 ಮೋಲ್ಡು. ಅವ್ನಿಗೆ ಕೈಗೆ ವೇಸ್ಟ್ ಆಯಿತು, ಕಾಲಿಗೆ 1 ಮೋಲ್ಡ್ ಪಾಪ ವೇಸ್ಟ್ ಮಾಡಿಕೊಂಡ್ರು. ಸ್ಟಿಲ್ ತುಂಬ ಪೇಷನ್ಸಿಂದ ಮಾಡಿಕೊಟ್ರು. ಯಾರಪ್ಪ ಅಂತೀರಾ ನೋಡಿ ಇಲ್ಲಿ ತೋರಿಸ್ತೀನಿ. ಶಿವಾನಿ 3D ಕ್ಯಾಸ್ಟಿಂಗ್ ಅನ್ನೋರು, ಅವ್ರದ್ದು ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನಗೆ ಪಾಪು ಕಾಲು ಹೆಂಗಿದೆ, ಅವನದು ಕೈ ಹೆಂಗಿದೆ, ಸೇಮ್ ಹಂಗೆ ನನ್ನ ಬಂಗಾರಿ ಕೈ ಇರೋದು ಸೇಮ್ ಟು ಸೇಮ್. ಅವನಿಗೆ ಕೈಗೆ ಹಾಕಿದ್ದೀವಲ್ಲ ಬ್ರೇಸ್ಲೆಟ್, ಅದ್ರೂ ಹಚ್ಚಿ ಕೂಡ ಬಂದೈತೆ. ಆ್ಯಂಡ್ ಒಂದು ಕರಳು ಬಳ್ಳಿ ವೈಟ್ದಿದೆ, ಏನು ಗೊತ್ತಾ, ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದಾಗ ಅದು ಇದು. ಆ್ಯಂಡ್ ನೆಕ್ಸ್ಟ್ ಅವನು ಹುಟ್ಟಿರೋ ಡೇಟು, ಟೈಮು, ಎಷ್ಟು kg ಇದ್ದ, ಅವ್ನ ಬ್ಲಡ್ ಗ್ರೂಪು, ಆ್ಯಂಡ್ ಒಂದು ಫೋಟೋ ಕಳಿಸಿ ಪಾಪು ನೋಡ್ತಾ ಇರೋದು ಅನ್ನೋ ಥರ ಇತ್ತು ಅಂತ ಕೇಳಿದರು, ಕಳಿಸಿದೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಫೋಟೋ. ಅವನ ಹೆಸ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬೇರೆ ತುಂಬ ಚೆನ್ನಾಗಿರೋ ಫಾಂಟ್ನ ಸೆಲೆಕ್ಟ್ ಮಾಡಿ ಕ್ರಿಶ್ ಆರ್ ಅಂತ ಮಾಡಿಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಇದು ನನ್ನ ಫೋನಲ್ಲೇ ತೆಗ್ದಿದ್ದು ಫೋಟೋ, 2 ಅಷ್ಟೇ. ಸೊ ಸ್ವಲ್ಪ ಟೈಮ್ ಸಿಕ್ಕಿದ್ದಿದ್ರೆ ನನಗೆ ಇವಾಗ ಫೋಟೋ ಶೂಟ್ ಮಾಡಿಸೋದಲ್ಲ, ಅದರದ್ದೇ ಯಾವ್ದಾದ್ರು ಕೊಡ್ತಾಯಿದ್ದೆ. ಬಟ್ ಇದು ತುಂಬ ಇಷ್ಟ ಆಯಿತು. ಇದೇನೋ ಓಕೆ ನನಗೆ. ಅದೇ ಫೋಟೋ ನಮ್ಮದೇ ಚೆನ್ನಾಗಿಲ್ಲ ಫೋಟೋ. ಇದು ತುಂಬ ಇಷ್ಟ ಆಯಿತು. ನಮ್ಮನ್ನೇ ನೋಡ್ಕೊಂಡು ನಗಾಡ್ತಾ ಇದ್ದಾನೆ ಅನ್ನೋ ಥರ ಇದೆ. ಇದು ಎಷ್ಟು ವರ್ಷ ಆಗಲಿ ಫ್ರೆಂಡ್ಸ್, ಅವನಿಗೆ ಮದುವೆ ಆಗಲಿ, ಅವನಿಗೆ ಎಷ್ಟಿದ್ದಾನೆ ಅಷ್ಟು ಚಿಕ್ಕ ಪಾಪು ಬಂದ್ರೂ ಇದನ್ನು ನಾವು ಆರಾಮ್ಸೆ ಸೇವ್ ಮಾಡಿ ಇಟ್ಕೋಬೋದು. ಅವ್ನು ಪುಟ್ ಕಾಲು ಪುಟ್ ಕೈ, ನಮ್ಮ ಮನೆ ಅಷ್ಟೇ ಮನೆ ಚೇಂಜ್ ಮಾಡಲಿ, ನಾ ಏನೇ ಆಗಲಿ ಅದು ಇದ್ದೇ ಇರುತ್ತೆ. ಒಂಥರ ಸವಿ ನೆನಪು. ಇವತ್ತು ದುಡ್ಡು ಎಲ್ಲ ಹೋಗುತ್ತೆ ಬರುತ್ತೆ, ಬಟ್ ಅದೇ ದುಡ್ಡು ನಮ್ಗೆ ನಾಳೆ ಸಿಗಲ್ಲ, ನಾಡಿದ್ದು ಸಿಗಲ್ಲ, ಒಂದು ವರ್ಷ ಬೇಕು ಅಂದರೂ ಬಿಟ್ಟು ಸಿಗಲ್ಲ. ಬಟ್ ಇದೆಲ್ಲ ಮೆಮೊರೀಸು ನಾವು ಲೈಫ್ ಟೈಮ್ ಸೇವ್ ಮಾಡಿ ಇಟ್ಕೋಬೋದು. ಸೊ ಹಂಗಾಗಿ ಪಟ್ಟಂತ ಒಪ್ಕೊಬಿಟ್ಟು ಎಷ್ಟೊಂದು ಕ್ಲಾತಿಂಗ್ದು ಅಂದರೆ ಬಟ್ಟೆ ಕೊಲಾಬ್ರೇಷನ್ ಬರುತ್ತೆ ತೊಗೊಳ್ಳೋಲ್ಲ ನಾನು, ಪ್ರಾಡಕ್ಟ್ ಕೊಲಾಬ್ರೇಷನ್ ಬರುತ್ತೆ. ಸೊ ಸೆಲೆಕ್ಟೆಡ್ ಅಷ್ಟೇ ತೊಗೊಳ್ಳೋದು. ನನಗೆ ಯಾವುದು ಓಕೆ ಮಾಡೋಣ. ಸೊ ಇವಾಗ ಸಿರಿಮನೆ ಮಾಡೋದ್ನಲ್ಲ, ಸೊ ಎಲ್ಲನೂ ತೊಗೊಂಡು ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ಎಷ್ಟೊಂದು ಕೊಲಾಬ್ರೇಷನ್, ಕ್ಲಾತಿಂಗ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ರಿಜೆಕ್ಟ್ ಮಾಡಿರೋದುಂಟು ನಾನು. ಬಟ್ ಇದು ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ. ಫ್ರೇಮ್ ಈ ರೀತಿ ಹಿಂಗೆ 2 ಕೊಟ್ಟಿರ್ತಾರೆ ತಗ್ಲಾಕೋದಕ್ಕೆ. ಇದೇನು ಗೊತ್ತಾ, ಇದು ಅದು ಕೈ ಕಾಲಿದೆಯಲ್ಲ, ಅದನ್ನೇನೋ ಫಿಕ್ಸ್ ಮಾಡಬೇಕಂತೆ ಅವರು. ಚೂರು ಟೈಟ್ ಫಿಕ್ಸ್ ಮಾಡಿದ್ರೆ ಒಡೆದೋಗುತ್ತಂತೆ. ಬಂಗಾರೇ ಫಿಕ್ಸ್ ಮಾಡಿದ್ರು ಒಡೆದೋಗುತ್ತಂತೆ. ಸೊ ನಿಧಾನಕ್ಕೆ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ. ನಮ್ಮದೇ ಸ್ವಲ್ಪ ಧೂಳು ಕುತ್ಕೊಬಿಟ್ಟಿದೆ, ಅಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡಿದ್ದೀವಿ. ಮಳೆ ಹೊಡೆದ್ಬಿಟ್ಟು ನೋಡೋಣ ನೆಟ್ಟಾಕಬೇಕು. ಜಸ್ಟ್ ಮೇಲಿಟ್ಟಿದ್ದೀನಿ ಅಷ್ಟೇ. ಇದರಿಂದ ಟೈಮ್ ಇಲ್ಲ, ಮನೇನ ಸ್ವಲ್ಪ ಇನೋವೇಟಿವ್ ಆಗಿ ಡೆಕೋರೇಟ್ ಮಾಡಬೇಕು ಅಂದ್ಕೋತಾ ಇರ್ತೀನಿ, ಟೈಮ್ ಇಲ್ಲ. ಇದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದೆ ಅಲ್ಲ, ಇದಕ್ಕೆ ತುಂಬ ವೆರೈಟಿ ಆಫ್ ಫ್ರೇಮ್ಸ್ ಬರುತ್ತೆ. ಚಿಕ್ಕ ಫ್ರೇಮ್ ಬರುತ್ತೆ, ದೊಡ್ಡದು ಬರುತ್ತೆ, ಇದಕ್ಕಿಂತ ದೊಡ್ಡದು ಬರುತ್ತೆ. ಇನ್ ಕೇಸ್ ನಮ್ಮ ಪೆಕ್ಕುಮ್ಮ ಈ ಥರ ಅವಳದು ಕೈ ಹಿಂಗೆ ಇಟ್ಕೋತಾರೆ ಗೊತ್ತಾ, ಅದು ಹಾಕಿದರೆ ಫ್ರೇಮ್ ಇನ್ನೂ ದೊಡ್ಡದಾಗೋದು. ಆ್ಯಂಡ್ ನಂದು ನನ್ನ ಹಸ್ಬೆಂಡ್ ಹಿಂಗೆ ಪಾಪು ಕೈ ಕಾಲು ಇಟ್ಕೊಳ್ಳೋದು, ಅದು ಸ್ವಲ್ಪ ದೊಡ್ಡದಾಗೋದು. ಸೊ ಫ್ರೇಮ್ ಮೇಲೆ ರೇಟ್ ಆಗುತ್ತೆ. ನಮಗೆ ಇದು ಮಾಡಿಕೊಟ್ಟಿರೋದಂಥ ಈ ಫ್ರೇಮ್ ಬಂದ್ಬಿಟ್ಟು 7000 ಕಾಸ್ಟ್ ಆಗುತ್ತಂತೆ. ಸೊ ಈ ಫ್ರೇಮ್ ಬಂದು 7000 ರೂಪಾಯಿ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರು ನಮಗೆ. ಸೊ ತುಂಬ ಚೆನ್ನಾಗಿದೆ. ನನ್ನ ಅನಿಸಿಕೆ ಪ್ರಕಾರ ಇವಾಗ ಪೆಕ್ಕುಮ್ಮಗೆ 1 ವರ್ಷದ ಸ್ಕೂಲ್ ಫೀಸೇನೆ 13,500 ರೂಪಾಯಿ ಕಟ್ತೀವಿ ನಾವು. ನೆಸೆಸಿಟಿ ಇದೆ, ಕಟ್ಟಲೇಬೇಕು ಅಲ್ವಾ. ಸೊ ನೆಕ್ಸ್ಟ್ ವರ್ಷ ಅದೇ ದುಡ್ಡು ಕೊಡಿ ನಮಗೆ ಅಂದರೆ ಸ್ಕೂಲವ್ರು ಕೊಡಲ್ಲ, ಹೋಗ್ಬಿಡುತ್ತೆ. ಬಟ್ ಇದಕ್ಕೆ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಅದು ಎಷ್ಟು ಟೈಮ್, ಲೈಫ್ ಟೈಮ್ ಇರುತ್ತೆ ಇದೆಲ್ಲ. ಸೊ ಹಂಗಾಗ್ಬಿಟ್ಟು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೇ ಅಂತಲ್ಲ, ತುಂಬ ವೆರೈಟಿ ಆಫ್ ಪ್ಯಾಟ್ರನಲ್ಲಿ ಮಕ್ಕಳು ಮೆಮೊರೀಸ್ನ ಸೇವ್ ಮಾಡಿ ಇಟ್ಕೋಬೋದು. ಅದರಲ್ಲಿ ಇದು ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಮಾತ್ರ. ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡ್ತಾ ಇದೆ ಮಾಡಿಸ್ಕೋಬೇಕು ಅಂತ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ತುಂಬ ಖುಷಿಯಾಯಿತು. ಸೊ ಇದು ಇದ್ರ ಬಗ್ಗೆ ಡೀಟೇಲ್ಡ್. ನೆಕ್ಸ್ಟ್ ಬಂದುಬಿಟ್ಟು ಕೇಳ್ತಾ ಇದ್ರಿ ಕಮೆಂಟಲ್ಲಿ, ಕಮೆಂಟ್ ಮಾಡ್ತೀನಿ ಅದಕ್ಕೆ ಆನ್ಸರ್ ಮಾಡಿ ಅಕ್ಕ ಅಂತ ಕೇಳ್ತಾನೆ ಇದ್ರಿ. ಸೊ ಅದಕ್ಕೋಸ್ಕರ ಆನ್ಸರ್ ಮಾಡ್ತೀನಿ. ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಇವತ್ತು ಸ್ಟಾಕ್ಸ್ ಬಂದುಬಿಡ್ತು, ಅಷ್ಟರಲ್ಲಿ ಮಾಡೋಕ್ಕಾಗಲಿಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ ರೋಡು. ಬಿಕಾಸ್ ಮನೆಗೂ ಸ್ವಲ್ಪ ಜನ ಬಂದರು ಇವತ್ತು. ತುಂಬ ಗಡಿಬಿಡಿ ಅಂತ ಅನ್ನಿಸ್ತಾ ಇತ್ತು. ಆ ಫೋನು ನನ್ನ ಫೋನಲ್ಲಿ, ಅದು ಆ್ಯಕ್ಚುಲಿ ಯೂಟ್ಯೂಬ್ ಅಪ್ಲೋಡ್ ಮಾಡೋ ಫೋನ್ ಅದು. ಬಟ್ ಇದರಲ್ಲಿ ನೋಡ್ತೀನಿ ಕಮೆಂಟ್ಸ್ ಯಾವುದೆಲ್ಲ ಬಂದಿದೆ ಅಂತ. ಬಿಕಾಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಒಂದು ಸಜೆಷನ್ ಇದರಲ್ಲಿ ಏನು ಅಂದರೆ, ಕೆಲವೊಂದು ಇದರಲ್ಲಿ ಕಮೆಂಟ್ಸು ಹೇಳ್ಬಿಡ್ತೀನಿ. ಕೆಲವೊಂದು ಕಮೆಂಟ್ಸ್ ನಾರ್ಮಲಾಗಿ ಕಮೆಂಟ್ ಮಾಡಿರ್ತಾರಲ್ಲ, ಅದಕ್ಕೆ ಕೊಡಲ್ಲ. ಮ್ಯಾಮ್ ವಾಟ್ ಇಸ್ ದ ಪ್ರೈಸ್ ಆಫ್ ಯುವರ್ ವೇರಿಂಗ್ ಸ್ಯಾರಿ ಡಿಯರ್ ಅಂತ ಕಳಿಸಿದ್ದೀರಾ. ಸೊ ಅದೆಲ್ಲ ಬೇಡ, ಅದು ಕಲಂಕಾರಿ ಇಲ್ಲ ಸ್ಯಾರಿ, ಹಂಗಾಗಿ ಹೇಳಲ್ಲ. ನೀವು ಮಾಡೋ ವರ್ಕ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿ ಮ್ಯಾಮ್, ಟೈಮ್ ಸಿಕ್ಕಿದ್ರೆ ಶೋರ್ ಖಂಡಿತ ಹೇಳ್ತೀನಿ. ಗೌರಿ ಮೇಲೆ ನಂಬಿಕೆ ಇದ್ದರೆ ಕಳಿಸ್ಕೊಡಿ, ಸೋ ಫನ್ನಿ ಅಂತ ಕಳಿಸಿದ್ದೀರಾ. ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಗೌರಿ ಕೇಳಿದ್ರಲ್ಲ ಗೌರಿ ಪೂಜೆಗೆ ಅಂತ ಸ್ಯಾರಿ ಇದೆ ತೊಗೊಳ್ಳಿ. ಅದು ಫನ್ನಿಯಾಗಿತ್ತು.
5 to 6 ಡೇಸ್ ಆಯಿತು, ಬಟ್ ಜಾಯ್ನಿಂಗ್ ತಗೊಂಡಿಲ್ಲ, ಏನು ಮಾಡೋದು? 5 to 6 ಡೇಸ್ ಆಯಿತು ನೀವು ಗ್ರೂಪಲ್ಲಿ ಜಾಯ್ನಿಂಗ್ ಆಗಿ ಅಂದರೆ, ನೀವು ಕೆಲಸ ಓಕೆ, ನಿಮ್ಗೆ ಲರ್ನಿಂಗ್ ಇದೆ ಅಂದರೆ ನಿಮ್ಮ ಮೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಜವಾಗ್ಲೂ ಅವರು ಜಾಯ್ನಿಂಗ್ ತಗೋತಾರೆ, 200% ತಗೋತಾರೆ. ಲಾಸ್ಟ್ ವೀಕ್ ನಾನು ಬಂದೆ ಟೆಂಪಲ್ಗೆ, ಲಾಸ್ಟಿಗೆ ನೀವು ಹೋದ್ರೆ ನಾನು ಬಂದೆ ಟೆಂಪಲ್ಗೆ, ಮಿಸ್ ಆಯಿತು, ನಿಮ್ಮ ಮಾತಾಡಿಸ್ಬೇಕು ಅಂದ್ಕೊಂಡೆ. ಬಟ್ ಈಗ ಈ ವೀಕ್ ಸೇಮ್ ಟೈಮ್ಗೆ ಬಂದಿದ್ದೀವಿ, ನೀವು ಈವ್ನಿಂಗ್ ಹೋಗಿದ್ದೀರಾ. ಸೊ ಸಾರಿ, ನಾನು ಜಾಸ್ತಿ ಇವಾಗ ಈವ್ನಿಂಗ್ ಆಗೋಗ್ತಾ ಇದೆ ಹೋಗೋದು. ಸೊ ಒಂದು ಈವ್ನಿಂಗ್ ಆಗ್ತಾಯಿದೆ ಕೆಲಸ ಇಲ್ಲದೆ, ಇನ್ನೊಂದು ಬಂದ್ಬಿಟ್ಟು ತೇರು ಎಳಿತಾರಲ್ಲ ಅದನ್ನು ನೋಡೋಣ, ಪಾಪುಗೆ ಮಕ್ಕಳಿಗೆ ತೋರಿಸೋಣ. ಇನ್ನು ಪೆಕ್ಕಮ್ಮ ಬರೋದು 4 ಗಂಟೆ, 5 o'clock ಟ್ಯೂಷನ್ ಹೋಗ್ತಾಳೆ, 7ಗೆ ಬಂದುಬಿಡ್ತಾಳೆ. ಸೊ ಅದಾದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇರೋದು. ಸೊ ಹಂಗಾಗಿ ಈವ್ನಿಂಗ್ ಆಗ್ತಾಯಿದೆ. ಯೂಟ್ಯೂಬ್ ಜರ್ನಿ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಜೆಷನ್ ಕೊಡಿ ಪ್ಲೀಸ್. ಖಂಡಿತ ಕೊಡ್ತೀನಿ, ಟೈಮ್ ಸಿಕ್ಕಾಗ ಖಂಡಿತವಾಗ್ಲೂ. ಆಫ್ಟರ್ ಡೆಲಿವರಿ ಹೆಂಗೆ ಟೇಕ್ ಕೇರ್ ಮಾಡ್ಕೋಬೇಕು ನಮ್ಮನ್ನ ನಾವು, ಆ್ಯಂಡ್ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡೋದೆಲ್ಲ ಖಂಡಿತವಾಗ್ಲೂ ಹೇಳ್ತೀನಿ. ಡ್ರೈ ಫ್ರೂಟ್ಸ್ ಲಾಡು ವಿಡಿಯೋ ತೋರಿಸಿ ನಾವು ಮಾಡ್ಕೋತೀವಿ ಸಿಸ್, ಪ್ಲೀಸ್. ಖಂಡಿತ ಇನ್ನೂ ಮಾಡಿಲ್ಲ, ಮಾಡಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಇನ್ನೂ ಮಾಡಿಲ್ಲ. ಒಂದೊಂದು ಮಾತ್ರ ಕಟ್ ಮಾಡಿ ತುಂಬಿಟ್ಟಿದ್ದೀನಿ, ಇನ್ನೂ ಕೆಲವೊಂದು ಕಟ್ಟೆ ಮಾಡಿಲ್ಲ. ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಿಮ್ಮ ವಿಡಿಯೋ ನನಗೆ ತುಂಬ ಇಷ್ಟ ಆಗುತ್ತೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಬ್ಯಾಕ್. ನಾನು ಕೂಡ ಇವತ್ತು ಜಾಯ್ನ್ ಆಗಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸಿಸ್. ಲಾಂಗ್ ಬ್ಲಾಗ್ ಸೂಪರ್ ಬ್ಲಾಗ್ ಸಿಸ್. ಸ್ಯಾರಿ ಮಾತ್ರ ಸೂಪರ್ ಅಕ್ಕ, ಹೇಗಿದ್ದೀರಾ ಅಕ್ಕ? ಪಾಪು ಹೇಗಿದೆ? ಪಿಕ್ಕುಮ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ರಾಯರಿಗೆ ಕಡ್ಡಿ ಹಚ್ಚಬಾರ್ದು ಅಂತ ಹೇಳ್ತಾರೆ, ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಇದ್ರ ಬಗ್ಗೆ ಹೇಳಿ. ಎಷ್ಟೊಂದು ಜನ ವೆರೈಟಿ ತುಂಬ ಥರ ಹೇಳ್ತಿರ್ತಾರೆ. ನಾನು ಏನು ನಡ್ಸ್ಕೊಬಂದಿದ್ದೀನಿ, ಸೊ ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ರಾಯರಿಗೆ ಖಾಲಿ ನೀರು ಇಡಬಾರ್ದು, ತುಳಸಿ ನೀರು ಇರಬೇಕು ತುಂಬ ಹೇಳ್ತಾರೆ. ಬಟ್ ಕೆಲವ್ರು ಬರೀ ನೀರು ಇಟ್ಟಿರ್ತಾರೆ, ಕೆಲವ್ರು ತುಳಸಿ ನೀರು ಇಟ್ಟಿರ್ತಾರೆ, ಹಿಂಗೆ ಏನೇನೋ ಇರುತ್ತೆ. ಸೊ ನಾವು ಏನು ನಡ್ಸ್ಕೊಂಬಂದಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ನಿಮ್ಮ ಬೇಬಿ ಕೈನ ಬಾಯಿಗೆ ಹಾಕ್ಕೊಳ್ಳಲ್ವ ಸಿಸ್? ನಮ್ಮ ಪಾಪು ಯಾವಾಗಲೂ ಕೈ ಬಾಯಿಗೆ ಹಾಕ್ಕೊಳ್ಳುತ್ತೆ, 200% ನಮ್ಮ ಪಾಪುನೂ ಹಾಕ್ಕೊಳ್ಳುತ್ತೆ, ಹಾಕ್ಕೊಂಡೆ ಅದು ಒಂದು ಟೈಮ್ ಏಜ್. ಪೆಕ್ಕುಮ್ಮ ಹಾಕೊಂಡ್ರೆ ಹಾಕ್ಕೊಳ್ಳಲ್ಲ, ಹುಟ್ಟಿದ ನ್ಯೂ ಬಾರ್ನ್ ಬೇಬೀಸ್ ಹಾಕೊಳ್ಳಿ ಅಂದರೆ ಹಾಕ್ಕೊಳ್ಳಲ್ಲ. ಒಂದು ಟೈಮ್ 3 months ಸ್ಟಾರ್ಟ್ ಆದರೆ ಒಂದು 6 monthsವರೆಗೂ, ಒಂದು 2-3 monthsವರೆಗೂ ಅದು ಅಭ್ಯಾಸ ಆಗುತ್ತೆ ಮಕ್ಕಳಿಗೆ. ಸೊ ಅದು ಕಾಮನ್ನು, ಅದರಿಂದ ಏನು ತೊಂದರೆ ಆಗಲ್ಲ. ಅಕ್ಕ ಹಂಚು ಸೀರೆ ತೋರಿಸಿ. ಅಕ್ಕ ಹಂಚು ಸೀರೆ ತೋರಿಸಿದ್ದು ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಬಾರ್ಡರ್ ಸೀರೆ ತೋರಿಸಿ ಅಂತ ಅಂದರೆ ಓಕೆ, ಬಾರ್ಡರ್ ಸೀರೆ ಇಲ್ಲಿದೆ. ಆ್ಯಂಡ್ ಪಾಪು ಬಗ್ಗೆ ಅಷ್ಟೊಂದೇನು ಕಮೆಂಟ್ಸ್ ಬಂದಿಲ್ಲ ಈ ಸತಿ ವ್ಲಾಗಲ್ಲಿ. ಇನ್ ಕೇಸ್ ಪಾಪು ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಇನ್ನು ಈ ವ್ಲಾಗ್ ಎಡಿಟ್ ಮಾಡಿ 4 ಗಂಟೆ ಆಲ್ರೆಡಿ ನೋಡಿ 2:30 ಟೈಮ್ ಆಯಿತು. ಇವಾಗ 4 ಗಂಟೆಗೆ ಈ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದರೆ ಎಡಿಟಿಂಗ್ ತುಂಬ ಇದೆ, ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡ್ಕೋಬೇಕು. ಸೊ ಲಾಸ್ಟ್ವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.